ದೇಹಕ್ಕೆ ಒಳ್ಳೇದು ಕಣ್ರಿ ಬೆಳ್ಸೆಹಣ್ಣು. ಈಗ ಅದಕ್ಕೆ ಏನು ಹೇಳಿದ್ರೆ ಗೊತ್ತಾ, ಕಪಿತ್ತ ಜಂಬೂ ಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ. ಹಂಗಂದ್ರೆ ಏನು ಗೊತ್ತಾ, ಕಪಿತ್ತ ಜಂಬೂ ಫಲ ಸಾರ ಭಕ್ಷಿತಂ ಆನೆ ಇದೆಯಲ್ಲ, ಬೆಳ್ಸೆಹಣ್ಣ ಹಂಗೆ ಹಿಂಗೆ ಅಗಿಯಲ್ಲ, ಅದು ಹಿಂಗೆ ಒಟ್ಟೊಳಗೆ ನುಂಗ್ಬಿಡುತ್ತೆ. ಕಪಿತ್ತ ಜಂಬೂ ಫಲ ದ್ರಾಕ್ಷಿ ನೇರಳೆಹಣ್ಣು ಅವೆಲ್ಲ ಹಿಂಗೆ ನುಂಗುತ್ತೆ. ನುಂಗಿದಾಗ ಅದು ಅಗಿಯಲ್ಲ. ಆವಾಗ ಅದು ಹಂಗೆ ಕೆಳಗೆ ಬಂದು ಬೀಳುತ್ತಲ್ಲ, ಅವಾಗ ಹೊಡೆದ್ ನೋಡ್ರಿ ಆಗಿರ್ತದೆ. ನಿಜನಾ? ಸತ್ಯ, 100% ಸತ್ಯ, 110%. ಒಳಗಡೆ ಅದು ಸಾರ ಭಕ್ಷಿತಂ. ಕಪಿತ್ತ ಜಂಬೂ ಫಲ ಸಾರ ಭಕ್ಷಿತಂ. ಸಾರ ಮಾತ್ರ ಕುಡಿದಿರುತ್ತಂತೆ. ಅದಕ್ಕೆ ಎಂತ ಪವರ್ ಇದೆ ನೋಡ್ರಿ. ಭಗವಂತ ಎಂತೆಂತ ನೇಮ ಮಾಡಿದನ್ರಿ. ಅಬ್ಬಾಬಾ, ಮೈ ನೆನೆಸ್ಕೊಂಡ್ರೆ ರೋಮಾಂಚ ಆಗಂತದ್ದು. ಏನೋ ಅಲ್ವಾ? ನೀವು ಬೇಕು ಅಂದ್ರೆ ಪರೀಕ್ಷೆ ಮಾಡಿ ನೋಡ್ರಿ ಬೆಳ್ಸೆಹಣ್ಣ ಬಿದ್ದಾಗ ಬುಲ್ಡಾಗಿರ್ತದ. ರಸ ಮಾತ್ರ ಹೇಳ್ಕೊಂಡಿರುತ್ತಂತೆ. ಅದಕ್ಕೇನ್ ಪವರ್ ಕೊಟ್ಟದ ಭಗವಂತ ಅಲ್ವೇ? ನಾವ್ ಏನ್ ಮಾಡಕ್ ಬರುತ್ತೆ? ಆಮೇಲೆ ನಮಸ್ತೆ. ಇವರೇ ನಮ್ಮ ರಾಜಶೇಖರ ಅಯ್ಯನವರು. ಇವ್ರು ಮಾಡಿರೋಂಥ ಕೆಲವೊಂದು ಸಕ್ಸಸ್ ಬಗ್ಗೆ ಮಾತಾಡೋಣ ಮತ್ತು ನೋಡೋಣ. ಅನ್ನ ಕೊಡುವ ದಾತ, ಜೀತ ಜೀತ ಜೀತ, ದೊರೆಗಳು ಬೆಳೆಸಿದ ಭೂತ, ಬೇಲಿಯ ಹೊರಗಡೆ ಬಂದ ಹೂವ ರೈತನ. ನಮ್ಮ ಕೂರ್ಗೆರೆ ಚಿಕ್ಕನಹಳ್ಳಿ ತಾಲೂಕು ಬರುತ್ತೆ. ಚಿಕ್ಕನಹಳ್ಳಿ ತಾಲೂಕು, ಕೂರ್ಗ್ ಜಿಲ್ಲೆ, ಹುಳಿಯಾರು ಹೋಬಳಿ, ಹುಲಿಗಿರಿ ಗ್ರಾಮ. ಇಲ್ಲಿ ನಾವೊಬ್ಬರು ಸಣ್ಣ ರೈತರಾಗಿ ನಮ್ಗೆ ತಿಳಿದಂಥ ವಿಚಾರಗಳನ್ನು, ಯಾಕೆಂದರೆ ಇವತ್ತು ರೈತರ ಕೃಷಿ ಇದೆಯಲ್ಲ ಭಾಳ ಸಂಕಷ್ಟದ ಪರಿಸ್ಥಿತಿ. ಕಾರಣ ಇಷ್ಟೇ, ಕೃಷಿಯನ್ನು ಬಿಡೋಂಥ ಸ್ಥಿತಿಯಲ್ಲಿದ್ದಾರೆ ಜನ ಎಲ್ಲ. ಇಲ್ಲ ಕೃಷಿ ಬಿಡಲ್ಲ, ಅಲ್ಲಲ್ಲ, ಬಿಟ್ಟಾರೆ. ಯಾಕೆ ಬಿಟ್ಟಾರೆ ಅಂದರೆ, ಈಗ ಸ್ವಂತ ಉದ್ಯಮ ಬದುಕು ಮಾಡೋಂಥರ ಎಲ್ಲರೂ ಕಟ್ಟ ಇಟ್ಕೊಂಡಾರೆ. ಆಳ್ಮ್ಯಾಗ ಅವಲಂಬಿತರು ಅದನ್ನೆಲ್ಲ ಬಿಟ್ಟಿದ್ದಾರೆ. ಇಲ್ಲಿ ಪೇಯ್ನು ಇಂಪಾರ್ಟೆಂಟು. ಲೇಬರ್ ಅವ್ರ ಮೇಲೆ ಡಿಪೆಂಡ್ ಆಗೋರೆಲ್ಲ ಬಿಟ್ಟಿದ್ದಾರೆ. ಯಾಕಂದ್ರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಕೃಷಿ ಸ್ವಂತ ಮಾಡಿದ್ಮೇಲೆ ಅದು ಲಾಸ್ ಬರುತ್ತೆ. ಅಂದರೆ ಏನು ಸ್ವಂತಕ್ಕೆ ಮಾಡ್ತಾ ಇದ್ದಾರೆ ಅವ್ರಿಗೇನು ಸಮಸ್ಯೆ ಆಗಲ್ಲ. ಯಾಕೆ ಗೊತ್ತಾ, ಅವ್ರು ಅದನ್ನೇ ರೂಢಿ ಮಾಡ್ಕೊಂಡು ಹೋದ್ರೆ ಲಾಸ್ ಆಗಲ್ಲ. ಯಾಕಂದ್ರೆ ಸ್ವಂತ ಎಲ್ಲವನ್ನೂ ಮಾಡಕ್ ಬರಲ್ಲ. ಅದರಲ್ಲೂ ಸ್ವಲ್ಪ ಜನ ಲೇಬರ್ ಕರ್ಕೋಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲೇಬರ್ಗಳು ಸಿಕ್ಕಿರೇನು ಓಕೆ, ಸಿಕ್ತಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಮ್ದು ಈಗ ಏನಾಯ್ತು ಅಂದರೆ, ಇದು ನಮ್ಮ ಊರೊಂದ ಒಂದು 20 ಇಟ್ಟಿಗೆ ಫ್ಯಾಕ್ಟ್ರಿ ಇದ್ದಾವೆ. ಅದರಿಂದ ಲೇಬರ್ ಎಲ್ಲ ಆ ಕಡೆ ಹೋಗ್ತಾರೆ. ನಮ್ಮ ಕೃಷಿ ಬದುಕಿ ಬರೋ ಅಂಥ ಜನ ಎಲ್ಲ ಕಡಿಮೆ ಆಗಿದ್ದಾರೆ. ಹಂಗಾಗ್ಬಿಟ್ಟು ಸ್ವಲ್ಪ ಕೃಷಿ ಬಗ್ಗೆ ತಾಸ್ಕಾರ ಮನೋಭಾವನೆ ಬಂದಿದೆ ಜನಗಳಲ್ಲಿ. ಆದರೆ ನಮಗೇನಂದರೆ, ಈ ಕೃಷಿ ಸಲಕರಣೆ ಇವತ್ತು ನಮ್ಮಲ್ಲಿ ನಾವು ಮಾಡಿರೋ ಸಕ್ಸಸ್ಸು ಉತ್ತರ ಕರ್ನಾಟಕಕ್ಕೆ ಹೇಳಿ ಮಾಡಿಸಿದ ಸಾಧನೆಗಳು. ಇಲ್ಲಿ ಅಂದರೆ ನೀವು ಲಾಸ್ಟ್ ಟೈಮಲ್ಲಿ ಹೊಸ ಉಪಕರಣ ರಿಸರ್ಚ್ ಮಾಡಿದ್ರಾ? ರಿಸರ್ಚ್ ಮಾಡಿದ್ವಿ. ಆ ರಿಸರ್ಚ್ ಮಾಡೋದಕ್ಕೆ ಕೊಟ್ಟಿರೋದು? ಹೌದು, ನಾನು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಅದೇ ನಾನು ರಿಸರ್ಚ್ ಮಾಡಿದ್ಮೇಲೆ ಏನಾಯ್ತು, ಯಾವುದು ಅಂದ್ರೆ ಇದು ಇಂಡಿಯನ್ ಭಾರತೀಯ ಸಂಶೋಧನಾ ಕೃಷಿ ವಿಶ್ವವಿದ್ಯಾಲಯ, ಅಲ್ಲಿಂದ ನಮಗೆ ರಿಸರ್ಚ್ ಆಗೋದು. ಅಲ್ಲಿಂದ ಆಮೇಲೆ ಏನಾಯ್ತು, ನಾನು ಮಾಡ್ತಿದ್ನಲ್ಲ ಫಸ್ಟ್, ಅವಾಗಿನ್ನೂ ಇಷ್ಟೊಂದು ಫಾರ್ವರ್ಡ್ ಇರಲಿಲ್ಲ ಕೃಷಿ ಎಲ್ಲ ವೈಜ್ಞಾನಿಕ. ಯಾವ ಟೈಮಲ್ಲಿ ಮಾಡಿದ್ದು? 2006 ಮಾಡಿರೋದು ನಾನು. 6 ಮಾಡಿದ್ದೆ. 10ರಲ್ಲಿ ನನಗೆ ಬೆಳಕಿ ಬಂತದ್ದು. ಅಲ್ಲ, ನೀವು ಒಂದು ಇದು ಮಾಡ್ತಿರಲ್ಲ, ಯಾವುದು ಅದು ಇದ್ರ ಹೆಸರು ಅಂದರೆ ಸೀಡ್ ಡ್ರಿಲ್ ಅಂತ, ಕೂರಿಗೆ ಸೀಡ್ ಡ್ರಿಲ್. ಮಲ್ಟಿಪರ್ಪೋಸ್ ಸೀಡ್ ಡ್ರಿಲ್ ಅಂತ. ಅದು ನಾನು ಬರೀ ಸೀಡ್ ಡ್ರಿಲ್ ಅಂತ ಇತ್ತು. ಕಳಿಸಿದ್ಯಾ? ಇದೆಲ್ಲ ಅದೇ ಅದು ಮೊನ್ನೆ ಇದನ್ನ ನೀವು ಹೊಸದಾಗಿ ನೀವು ನಾನೇ ಸ್ವಂತ ಫಸ್ಟ್ ಏನ್ ಮಾಡ್ತೀವಿ ಗೊತ್ತಾ, ಈ ಕೂರಿಗೆ ಬಿತ್ಬೇಕಾದ್ರೆ ಇಲ್ಲ ನೋಡಿ ದಾರ ಕಟ್ಟಾರು, ಈಗ ಅವೆಲ್ಲ ಬುದ್ರೋಗ್ಬಿಡವು. ಇದಕ್ಕೆ ಮಾಡಿ ರೆಡಿ ಫಿಕ್ಸ್ ಮಾಡ್ಬಿಟ್ಟೆ. ಕಬ್ಬಣದ ಅಂಗಲ್ ತಗೊಂಡೆ, ಅದಕ್ಕೆಲ್ಲ ಜೋಡಿಸ್ದೆ, ಕಟ್ಟ ವೆಲ್ಡ್ ಮಾಡಿದೆ. ವೆಲ್ಡಿಂಗ್ ಮಿಷಿನ್ ಇತ್ತಲ್ಲ ಇಲ್ಲ,
ಎತ್ತು ವೆಲ್ಡಿಂಗ್ ಶಾಪ್ ನಮ್ಮ ವೆಲ್ಡಿಂಗ್ ಶಾಪೇ ಮಾಡಿದ್ದು ನಮ್ಮ ಹುಡುಗ ವೆಲ್ಡಿಂಗ್ ಶಾಪ್ ಮಾಡಿ ಕೊಟ್ಟಿದ್ದು ಉಳಿಯಾರಲ್ಲಿ. ಅವಾಗ ನನಗೇನಾಯ್ತು, ನಾವು ಏನಾರ ಒಂದು ಹೊಸ ಮಾಡೋಣ ಅಂತ ಫಸ್ಟ್ ಒಂದು ಬುಡ್ಡುಗುಂಟೆ ಟೈಪ್ ಮಾಡಿದೆ, ಕಳೆ ಹೊಡೆಯೋಕ್ಕಿಂತ ವೀಡ್ ಔಟ್ ಅಂತ. ಅದು ಸಕ್ಸಸ್ ಆಯ್ತು. ಯಾಕೆ ಕೂರಿಗೆ ಯಾಕೆ ಹಿಂಗೆ ಮಾಡಬಾರ್ದು ಅಂತ ಮನಸ್ಸು ಬಂತು. ಅವಾಗ ಹೋದನೆ 3 ಕರೆಕ್ಟಾಗಿ ಅಳತೆ ಹಿಡ್ಕೊಂಡೆ, ಅದಕ್ಕೆ ಎಲ್ಲ ಹಾಕ್ತೆ ಕಂಪ್ಲೀಟ್, ಹಿಂದ್ಗಡೆಗೆಲ್ಲ ಕಾಳು ಹಂಗೆ ಮಾಡಿದೆ, ರೆಡಿ ಪಟ್ಟಿ ತಗೊಂಡು ಸೆಡ್ಡ ಬಟ್ಲು ಫಿಕ್ಸ್ ಮಾಡಿಬಿಟ್ಟೆ. ಮತ್ತು ಉದ್ರಂಗಿಲ್ಲ, ಎಷ್ಟು ದಿವಸ ಹೆಂಗೆ ಜೋರ ಹೊಡ್ಕೊಂಡವರು ಬೇಸಾಯದಲ್ಲಿ ಅವೇನು ಆಗಲಿಲ್ಲ. ಟ್ರ್ಯಾಕ್ಟರ್ಗೆ ಅಲ್ಲ, ಬೇಸಾಯಕ್ಕೆ ಮಾಡಿದ್ದು, ಎತ್ತುಗಳಿಗೆ ಮಾಡಿದ್ದು ಫಸ್ಟು ನಾನು. ಈಗೆಲ್ಲ ಇತ್ತೀಚೆಗೆ ಬಂದವೆ ಬೇಸಾಯದ ಬಿಡ್ರಿ, ಈಗ ಬಂದಿರೋ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಆವಾಗಿನ ಸಿಚುವೇಶನ್ಗೆ ಇದಾಯಿತು. ಯಾವ್ದು ಬಂದಿರಲಿಲ್ಲ, ಬಂದಿಲ್ಲ ಅವಾಗ ಎಕ್ವಿಪ್ಮೆಂಟ್ಸು ಈ ಥರದ ಎಕ್ವಿಪ್ಮೆಂಟ್ಸ್ ಬಂದಿಲ್ಲ. ಇಲ್ಲ ಇರಲಿಲ್ಲ. ಅದಕ್ಕೆ ಡೆಲ್ಲಿಂದ ಅವ್ರಿಗೆ ಗೊತ್ತಿತ್ತಲ್ಲ, ಅವ್ರು KVK-ರು, ಅವ್ರು ಯಾರು ಬಂದ್ರೆ ಬಂದಿದ್ ಕಣೆ ಅಂತ ಅಂದಿರೋರು, ಬರೀತಿರಲ್ಲ. ಅದಕ್ಕೆ ಡೆಲ್ಲಿ ಭಾರತ ಕಳಿಸಿರೋರು. ನೀವೇ ಫಸ್ಟ್ ಆವಿಷ್ಕಾರ? ನಾನೇ ಆವಿಷ್ಕಾರ ಮಾಡೋದು ಅಂತ ಹೇಳಿ ಭಾರತ ಕಳಿಸಿರು. ಆವಾಗ ಅಲ್ಲಿಂದ ಒಂದು ಲೆಟರ್ ಬಂತು, ನಿಮ್ಮನ್ನ ಕೃಷಿ ವಿಜ್ಞಾನಕ್ಕೆ ಅಂತ ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ವಿ, ನೀವು ಮೈಸೂರು ಸುತ್ತೂರಿಗೆ ಬರ್ರಿ ಅಂತ ಹೇಳಿ ಲೆಟರ್ ಬಂತು. ಲೆಟರ್ ಬಂದಾಗ ಮತ್ತೆ ಒಂದ್ಸರಿ ನನ್ನ ಫೋನ್ ನಂಬರ್ ಇತ್ತಲ್ಲ, ಫೋನ್ ಮಾಡಿರು, ನೀವು ಬರ್ರಿ, ನಿಮ್ಮ ಎಕ್ವಿಪ್ಮೆಂಟ್ಸ್ ಹೆಂಗೆ ಬಸ್ಸಿಗೆ ಹಾಕೊಂಬರ್ರಿ, ನಿಮ್ಮದು ಲಗೇಜ್ ಟೇ ಎಲ್ಲ ಕೊಡ್ತೀವಿ ಅಂತ ಇದು ಮಾಡಿದ್ರು. ನಮಗೆ ಹಾಗೆ ಕೊಟ್ಟರು. ಪಾಪ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಚೀಫ್ ಗೆಸ್ಟ್ ಅಂತ ಯಾರು ಇದ್ರು ಅಲ್ಲಿ? ಇವರು ಅಯ್ಯಪ್ಪನ್ ಸಾರು ಚೀಫು. ಅವರು ಚೀಫಾ? ಸೆಂಟ್ರಲ್ ಅವರೇ, ಡೈರೆಕ್ಟರ್ ಅಲ್ಲವರು, ಕೃಷಿ ಡೈರೆಕ್ಟರ್ ಅವರು. ಹೌದು, ಕೃಷಿ ಡೈರೆಕ್ಟರ್ ಅವರೇ. ತೋರ್ಸೋಣ ಅವ್ರು ಒಂದ್ಸರಿ, ಪಾಪ ತೀರೋಗ್ಬಿಟ್ರು ಮನೆ. ಶರದ್ ಪವಾರ್ ಫೀಲ್ಡ್ ಕೃಷಿ ಇಲಾಖೆಗೆ ಬಂದಿರೋಂಥ ಸರ್ಟಿಫಿಕೇಟ್. ಇವರೇ ಅಯ್ಯಪ್ಪನ ಡೈರೆಕ್ಟ್ರು, ಕೃಷಿ ಡೈರೆಕ್ಟರ್ ಅವರಲ್ಲಿ. ಡೆಲ್ಲಿನಲ್ಲಿ ಅವರೇ ಪ್ರಥಮ ಡೈರೆಕ್ಟರ್. ನಮ್ಮ ಕರ್ನಾಟಕದವರು ಪ್ರಥಮ ಬಾರಿ ಡೈರೆಕ್ಟರ್ ಆಗಿದ್ರಲ್ಲಿ ಡೆಲ್ಲಿನಲ್ಲಿ. ಹಿಂದೆ ಯಾರು ಆಗಿದ್ರು. ಕರ್ನಾಟಕದವರ? ಹೌದು, ಕರ್ನಾಟಕದವರು. ಚಾಮರಾಜನಗರ. ಚಾಮರಾಜನಗರದವರು. ಅಯ್ಯಪ್ಪನ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಇದ್ದಂತಹ ಡೈರೆಕ್ಟರ್, ಕೃಷಿ ಡಿಪಾರ್ಟ್ಮೆಂಟಲ್ಲಿ. ಕೃಷಿ ಡೈರೆಕ್ಟರ್, ಚೀಫ್ ಡೈರೆಕ್ಟರ್, ಡೆಲ್ಲಿನ ಡೈರೆಕ್ಟರ್. ನಿರ್ದೇಶಕರು, ಕೃಷಿ ನಿರ್ದೇಶಕರು ನವದೆಹಲಿ. ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಇಲ್ಲಿಗಲೇ 2010 26 ವರ್ಷ ಆಗ್ತಾ ಬಂತಾರೆ. 26 ವರ್ಷದಿಂದ ನಾವು ಅದ್ರ ಬಗ್ಗೆ ಜನ ಯಾವ್ದಾರು ಇನ್ನೂ ಬೇರೆ ಎಲ್ಲ ಇದ್ದಾವೆ, ಅವೆಲ್ಲ ನಾವು ಸುಮ್ಕಾಗ್ಬಿಟ್ಟೈತೆ. ಯಾಕೆ ಯಾವುದೋ ಬಂಡವಾಳ ಹಾಕ್ಬೇಕೀಗ, ಅಂದರೆ ಅದಕ್ಕೆ ಸಪೋರ್ಟಿವ್ ಆಗಿ ಬರಬೇಕು. ಒಬ್ಬರೇ ಯಾರು ಸಪೋರ್ಟಿವ್ ಇಲ್ಲ, ಹಾಗಾಗಿ ಸ್ವಲ್ಪ ಹಿನ್ನಡೆ ಆಗಿದೆ. ಇದು ನ್ಯೂಸ್ ಪೇಪರಲ್ಲಿ ಬಂದಿರೋದು? ಹೌದು, ನ್ಯೂಸ್ ಪೇಪರ್ ಬಂತು. ಇದು ನ್ಯೂಸ್ ಪೇಪರಲ್ಲಿ ಬಂದಿರೋದು 2006ರಲ್ಲಿ ಬಂದಿತ್ತು. ಪ್ರಜಾವಾಣಿನಲ್ಲಿ ಮಹೇಶ್ ಅಂತ ಇದ್ದಾರೆ ಪತ್ರಕರ್ತರು, ಮಹೇಶ್ ಅಂತ ಪತ್ರಕರ್ತರು. ಅವರು ನನ್ನ ಪಾಪ ಕಬ್ಬಿಣದ ಕೃಷಿ ಸಲಕರಣೆ ಹೊಸ ಉಪಾಯ. ಕಾಡು ಬರಿದಾಗಿ ನಾಡಾಗಿದೆ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಸಲಕರಣೆಗಳನ್ನು ತರಿಸಲು ಮರಗಳು ಸಿಗಲಾಗಿದೆ. ಇಂಥ ಸಂದರ್ಭದಲ್ಲಿ ತುಮಕೂರು ಬಳಿಯ ಕೋರೆಗೆರೆ ಗ್ರಾಮದ KR ರಾಜಶೇಖರ್ ಅವರು ಕಬ್ಬಿಣದಿಂದ ಕೃಷಿಯ ಸಲಕರಣೆಗಳನ್ನು ತಯಾರಿಸಿದ್ದಾರೆ. ಓಕೆ, ನೈಸ್, ಒಳ್ಳೆ ಸಕ್ಸಸ್. ಅವರು ನಮ್ಮ ಗ್ರಾಮೀಣ ಪ್ರತಿಭೆ ಅಂದರೆ ನಮ್ಗೆ ಇನ್ನೂ ಖುಷಿ. ಆಮೇಲೆ ಬರೀ ತಯಾರು ಮಾಡೋದಂದಲ್ಲ, ಒಂದ್ರೆ 2 in 1, 3 in 1, 4 in 1 ಹಿಂಗೆಲ್ಲ ಮಾಡಿದ್ದೀನಿ. ಅದು ಮೈನು. ಈಗ ಒಂದು ಕೂರಿಗೆ ಬಿತ್ತಿದ್ರೆ ಹಿಂದೆ ಬೇಸಾಯ ಮಾಡ್ಬೇಕಾಯ್ತು, ಹಿಂದ್ಗಡೆ ಯಾರು ಹಿಂದೊಂದು ಬೇಸಾಯ ಹೊಡ್ಕೊಂಡ್ ಬರ್ಬೇಕಾಯ್ತು, ಅರ್ತೆ ಮಾಡ್ಕೊಂಡು ಕಾಳು ಮುಚ್ಚಲಿಕ್ಕೆ. ಇದು ಮುಚ್ಚಂಗಿಲ್ಲ, ಅಲ್ಲೇ ಅಟ್ಟೆ ಮುಚ್ಚಿ ಹೋಗ್ತಾ ಇರುತ್ತೆ. ಅಲ್ಲಿಗೆ ಒಂದು ಬೇಸಾಯ ಉಳಿತಾಯ ಆಯ್ತು ಒಂದು. ಹೌದಾ? ಅದಾದ್ಮೇಲೆ ಕಳೆ ಹೊಡೆಯೋಕ್ಕೆ ಅಂತ ಒಂದೊಂದು ಬೀದಿನಲ್ಲಿ ಒಬ್ಬೊಬ್ರು ಎಡಕುಂಟೆ ಹೊಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿಗೆ 3 ಜನ ಬೇಕಾಯ್ತು. ಒಂದೇ ಬೇಸಾಯದಲ್ಲಿ 3 ಒಂದೇ ಸರಿ ಕುಂಟೆ ಹೋಗ್ತವೆ ಅಂದ್ರೆ ಅಲ್ಲಿ 3 ಜನ ಲೇಬರ್, ಇಬ್ಬರೇ ಲೇಬರ್ ಹುಡ್ತಾರೆ. ಇದು 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 ಒಂದು ಇದು ನೋಡಿ, 3 ಸಾಲು, ಇಲ್ಲೊಂದು ಸಾಲಿದೆ, ಇಲ್ಲೊಂದು ಸಾಲಿದೆ. ಇಲ್ಲಿ 2 ಸಾಲು ಎಡಕುಂಟೆ ಇಬ್ಬರು ಹಿಡ್ಕೋಬೇಕಾಯ್ತು. ಈ ಕಡೆಗೆ ಬಂದ್ರೆ ಇನ್ನೊಬ್ಬ 3 ಹಿಡ್ಕೋಬೇಕಾಯ್ತು. ಅದೇ ಕೂರಿಗೆ ಮತ್ತೆ ಟೀಚ್ ಚೇಂಜ್ ಮಾಡ್ತಿದ್ದೆ. ಟೀಚ್ಗಳು ಚೇಂಜ್ ಮಾಡಿಕೊಟ್ರೆ 3 ಒಂದೇ ಸರಿ ಹೋಗ್ತಿರುತ್ತೆ. ಅದರಲ್ಲಿ ಏನು ಬೆನಿಫಿಟ್, ಪ್ಲಸ್ ಪಾಯಿಂಟ್ ಬೇಕಂದ್ರೆ ಮುಂದೆ ಅಲ್ಲೂ ಕಿತ್ಕೊಂಡು ಹೋಗ್ತಿರುತ್ತೆ, ಹಿಂದೆ ಕುಂಟೆ ಬರುತ್ತೆ. ಆ ಥರ ಮಾಡಿದ್ದೆ, ಅಲ್ಲಿಗೆ ಈಸಿ ಆಗೋದು. ಅದು ಟೆಕ್ನಾಲಜಿ. ಅದು ಅಲ್ಲಿ ಅಲ್ಲೂ ಮಾತಾಡಿದ್ವಿ, ಇದರಿಂದ ಮಾತಾಡಿದ್ವಿ.
ಎಲ್ಲಿ ಮೈಸೂರಲ್ಲಿ ಅವರು ಕನ್ನಡದಲ್ಲಿ ಮಾತಾಡಿದಲ್ಲ ಇಂಗ್ಲೀಷಿಂದಲೇ ಟ್ರಾನ್ಸ್ಲೇಟ್ ಮಾಡಿದ್ರು. ಅವ್ರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಬಟ್ ನೀವು ಸ್ವಂತ ಮಾತೃಭಾಷೆಯಲ್ಲಿ ನೀವು ಎಲ್ಲ ಕೊಟ್ಟಿದ್ದೀರಾ. ಖಂಡಿತ ನನಗೆ ಆದಷ್ಟು ಸಾಧ್ಯವಾದಷ್ಟು ಅವರಿಗೆ ಉತ್ತರ ನೀಡಿದ್ವಿ. ಇದು ನಿಮ್ಗೆ ಹೆಂಗೆ ಮಾಡ್ಬೇಕು ಯಾವಾಗ ಅಂತಂದ್ರೆ ನಮ್ಮ ಹುಡುಗೊಬ್ಬ ಇಲ್ಲಿ ವೆಲ್ಡಿಂಗ್ ಶಾಪ್ ಮಾಡಿದ. ನಮ್ಮ ಅಕ್ಕನ ಮಗ ನಮ್ಮ ಸಾಕೊಂಡಿದ್ದು ಅವನ್ನ ನಾವೇ ಸಾಕೊಂಡಿದ್ದು. ನಾನು ವೆಲ್ಡಿಂಗ್ ಶಾಪ್ ಮಾಡಿದೆ ಉಳಿಯರಲ್ಲಿ. ವೆಲ್ಡಿಂಗ್ ಶಾಪ್ ಮಾಡಿದಾಗ ನಾನು ಹಿಂಗೆ ಕೂತಂತನಲ್ಲ, ಬೇಸಾಯದ ಬಗ್ಗೆ ಯಾರು ಮಾಡ್ಬೋದಲ್ಲ ಅಂತ ಯೋಚನೆ ಬಂತು. ಆ ಯೋಚನೆ ಬಂದಾಗ ಒಂದು ದಿವ್ಸ ಒಂದು ಮಾಡ್ಕೊಂಬಂದ, ನಾಳೆಗೆ ಇನ್ನೊಂದು ಫ್ಲ್ಯಾಶ್ ಆಯ್ತು, ನಾಡ್ದು ಇನ್ನೊಂದು ಫ್ಲ್ಯಾಶ್ ಆಯ್ತು. ಆ ಫ್ಲ್ಯಾಶ್ ಆಗ್ತಾ ಸುಮಾರು ಈಗ ನೀನು ನಾನು ಹೋಗಿ ಎಲ್ಲರೂ ಒಂದು ಕಂಪ್ನಿನಲ್ಲಿ ಇರ್ಸಿದ್ರೆ ಅದು ಇದಕ್ಕಿಂತ ಒಂದು ಮಾಡ್ಬೇಕು ಅಂದರೆ ಅಲ್ಲಿ ಐಡಿಯಾ ಹೇಳ್ತೀನಿ ನಾನು. ಅದು ಬರ್ತದೆ. ಇವತ್ತು ಬರೆದ್ರೆ ನೈಟ್ ಮಲ್ಕೊಂಡ ಫ್ಲ್ಯಾಶ್ ಆಗುತ್ತೆ. ಅದು ಹೆಂಗೆ ಫ್ಲ್ಯಾಶ್ ಆಗುತ್ತೆ ನನಗೆ ಗೊತ್ತಾಗಲ್ಲ. ಅವಾಗೆಲ್ಲರೂ ಮಾವಿನಕಾಯಿ ಇಳ್ಕೊಂಡು ಮರ ಹತ್ತಿ ಇಳ್ತದಲ್ಲ, ಮರ ಹತ್ತಿ ಉಳಂಗಿಲ್ಲ. ಅದೇ ಮಾವಿನಕಾಯಿ ರೋಟಿ ಏನು ಮಾಡೋದು, ರೋಟಿ ಹಿಂಗಿರ್ತಲ್ಲ, ನಾನು ಹಿಂಗೆ ಮಾಡಿದೆ. ಹಿಂಗೆ ಮಾಡಿಬಿಟ್ಟು ಏನು ಮಾಡಿದೆ, ಇದಕ್ಕೊಂದು ಗಣ ಕಟ್ಟಿದೆ. ಆ ಸುತ್ತ ಒಂದು ಸೀರೆ ಟೈಪು ಹಿಂಗೆ ಹೊಲ್ದ್ಬಿಟ್ಟು ಹಿಂಗೆ ಕಿತ್ತರೆ ಆ ಸೀರೆ ಒಳಗಾಸಿ ಗೊಪ್ಪೆ ಒಳಗಾಸಿ ಇದು ಕೆಳಗೆ ಬರೋವು ಏಟ್ ಆಗ್ತಿರಲ್ಲ ಮಾವಿನಕಾಯಿಗೆ. ಒಂದು ಮರ ಹತ್ತಂಗಿಲ್ಲ. ಆಮೇಲೆ ಸಾಮಾನ್ಯ ಜನ ಎಲ್ಲರೂ ಇಳ್ಕೋಬೋದು, ಮರ ಹತ್ತನೇ ಹುಡುಕ್ಬೇಕು ಅನ್ನಂಗಿಲ್ಲಲ್ಲ, ಅವರೇ ಉಳ್ಕೋಬೋದಲ್ಲ. ಈ ಥರ ಒಂದು ಪ್ಲಾನಿಂಗ್ ಮಾಡಿದೆ. ಈ ಕಾಯಿ ಸೊಳ್ಳೆದೊಂದು ಈ ಥರ ಮಾಡಿದೆ. ಈಗ ಫ್ಲ್ಯಾಶ್ ಆಗ್ತವೆ, ಹೆಂಗೆ ಆಗ್ತವೆ ನನಗೆ ಗೊತ್ತಾಗಲ್ಲ. ಮಾಡಿದ್ಮೇಲೆ ಇಲ್ಲಿ ಸರಿಯಾದ ಅಲ್ವಾ ಅನ್ನಂಗಾಗುತ್ತೆ. ಅಂದ್ರೆ ನಿಮ್ಮ ಪೂರ್ವಜರು ಒಳ್ಳೆ ರೈತರೇ ಹಿಂದಿನ. ಒಂದು ವಿಚಾರ, ಪೂರ್ವಜರ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ಪೂರ್ವಜರು ಮೊದಲು ಮಕ್ಳಿಗೆ ಡೆಲಿವರಿ ಆಗ್ತಿದ್ದಂಗೆ ಏನು ಮಾಡೋರು ಗೊತ್ತಾ, ಈ ಹಳೆ ಮರಗಳಿದ್ವಲ್ಲ, ಆ ಮರಗಳಿಗೆ ಮಕ್ಕಳನ್ನ ಹಾಕೋರು, ಡೆಲಿವರಿ ಆಗ್ತಾರೆ. ಉದ್ದೇಶ ಹೆಂಗೆ ಗೊತ್ತಾ, ಆ ಗಂಜು ನಾಟಿ ಹಸು ದೇಸಿ ಹಸು ಗಂಜಿನಲ್ಲಿ ಬಡ್ದು ಗಮ್ಮಂತ ಗಂಜಿನ ಖಾರ್ಚು ಅದಕ್ಕೆ ಹಾಕಿದ್ರೆ ಮೈ ಇನ್ಫೆಕ್ಷನ್ ಆಗದಿರಲಿ ಅನ್ನೋ ಒಂದು ಪೂರ್ವಜರ ಉದ್ದೇಶ ಇತ್ತು. ಅದು ಗೊತ್ತಿಲ್ಲ ಜನಗಳಿಗೆ. ಇವಾಗೆಲ್ಲ ಹೊಸ ಬಿಸಿಲು ಕುಕ್ಕಿ ಅದು ಇದು ಏನೋ ಹೊಸ ಮರಗಳು ಬಂದ್ಬಿಟ್ಟೆ ಬಿಡ್ರಿ, ಅದು ಬೇರೆ ವಿಚಾರ. ಈಗೆಲ್ಲ ಸುತ್ತ ಕಾವು ಏನೇನು ವಿಚಿತ್ರ, ಈಗ ಅವೆಲ್ಲ ಹೇಳಂಗಿಲ್ಲ, ನಮ್ಗೆ ಹೇಳೋಕ್ಕೂ ಬರಲ್ಲ ಎಂತೆಂತವು ಅಂತ. ಅದು ಅವ್ರ ಮೆಥಡು, ಅದು ಆಕ್ಚುಲಿ ಟೆಕ್ನಾಲಜಿ ಮೆಥಡ್ ಅದು. ಎಸ್, ಅಂದ್ರೆ ಮರದ್ದು ಅಂತಂದ್ರೆ ಮರದಲ್ಲಿ ಅಂದ್ರೆ ಏನೋ ಇನ್ಫೆಕ್ಷನ್ ಆಗಲ್ಲ. ಇನ್ಫೆಕ್ಷನ್ ಆಗ್ತಿಲ್ಲ. ಗಂಜು ಆ ಗಂಜಲ್ಲಿ ಬರ್ತಿರ್ತಲ್ಲ, ಗಂಜಿನ ಬಡ್ಡಿ ಒಣ ಕೂತ್ಕೊಳ್ತಾ ಇವತ್ತು. ಯಾಕೆ ಹೇಳ್ರಿ, ಖಾಚದು ಆಂಟಿಬಯೋಟಿಕ್ ಇದ್ದಂಗೆ ಕುತ್ಕೊಳ್ಳಲ್ಲ. ಆ ಉದ್ದೇಶಕ್ಕೆ ಅವರು ಆ ಥರ ಪೂರ್ವಜರು ಮಾಡಿದ್ರು. ಅಂತೂ ಒಂದಲ್ಲ, ಅಂತೂ ಹಲವಾರು ಹೇಳ್ತೀನಿ ಬಿಡ್ರಿ, ಸಾಕಷ್ಟಿದ್ದಾರೆ. ಇನ್ನು ನಾವು ಸುಮ್ಮನೆ ಈಗ ನಾವು ಗೊತ್ತಾಯ್ತು ನೀವು ಹೇಳಿ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಬಟ್ ನಿಮ್ಮ ಇದರಲ್ಲಿ ನಿಮ್ಮ ಪೂರ್ವಜರು ರೈತರೇನಾ? ಪಕ್ಕ ರೈತ. ನಮ್ಮ ತಾತ ಮುತ್ತಾತ ಕಾಲದಲ್ಲಿ ರೈತ. ಅವಲ್ಲಿಂದ ಮಾಮೂಲಿ ಮರದಲ್ಲಿ ಎಲ್ಲ ಮಾಡ್ಕೊಂಡ್ ಮರದಲ್ಲಿ ಮಾಡಿದ್ರು, ಮರ ಮಾಡ್ತಿದ್ದೆ ನಾನು. ಆಮೇಲೆ ಕಬ್ಬಣದಲ್ಲಿ ನೀವು ಫಸ್ಟ್ ಮಾಡಿದ್ದಂತ? ನಾನೇ ಮಾಡಿದ್ದೆ. ಹಂಗ ನಾನೇ ಫಸ್ಟ್ ಮಾಡಿದ್ದೆ ಈ ಸರೌಂಡಿಂಗ್ ಅಲ್ಲಿ ಅಂತ. ಎಲ್ಲ ಬರೀ ಕಬ್ಬಣದ ಏನೋ ತರಕ್ ಮಾಡ್ಕೊಳೋರು, ಆದ್ರೆ ನಾನು ಟೆಕ್ನಾಲಜಿ ಉಪಯೋಗಿಸ್ ಮಾಡಿದೆ. ಕಬ್ಬಣದ ಬೇರೆ ಕಾಲುಗಳು ಮಾಡ್ಕೊಳೋರು. ಅವೆಲ್ಲ ನಂದು ಹೆಂಗೆ ಗೊತ್ತಾ, ಒಂದು ಕುಂಟೆ ಮಾಡಿದರೆ ಅದ್ರಾಗ 30 ಹಲ್ಲು ಹಾಕೊಂಡು ಇದನ್ನು ಹೊಡಿಬೋದು, ಕುಂಟೆ ನೋಡ್ಬೋದು. ಆ ಥರ 2 in 1 ಮಾಡಿದೆಲ್ಲ. ಇನ್ನಂತ ಇದು 2 in 1 3 in 1 ಆಯ್ತಿದ್ದು. ಇನ್ನೊಂದು 4 in 1, 4 ಭಾಗ 4-5 ಮಾಡ್ಬೋದು ಇತ್ತರಲ್ಲಿ. ಆ ಥರ ಮಾಡಿದ್ರು. ಒಂದೇ ದಿಂಡು ಅದರಲ್ಲಿ ಎಲ್ಲ ಥರದ ಹಲ್ಗಳು ಹಾಕೋದು. 4 ಹಲ್ಲು ಒಂದು 10 ಹಲ್ಲು ಇಟ್ಕೊಂಡು ಎಲ್ಲಕ್ಕೂ ಉಪಯೋಗ ಆಗಬೇಕು. ಆ ಥರ ಮಾಡಿದ್ವಿ. ಅವಾಗ ಅದು ಯೋಚನೆ ಮಾಡಿದ್ವಿ. ಆ ಥರ ಈ ಥರ ಒಂದು ಹೊಸ ಟೆಕ್ನಾಲಜಿಗಳು. ಆಮೇಲೆ ಇತ್ತೀಚೆಗೆ ಬರೀ ಅಕ್ಕಿ, ನೆಲ್ಲಕ್ಕಿ ಕೊಲ್ಲಕ್ಕಿ ಅಂತ ಅದ ಹೆಸರು. ಅದನ್ನು ತಿಂದರು ಇವತ್ತು ಪೂರ್ಣ ಸುಮಾರು ಜನ ಕಾಯಿಲೆಯಲ್ಲೇ ಇದ್ದಾರೆ. ಎಲ್ಲೋ ರೇರು, ಇಲ್ಲ ಅನ್ನೋದ್ರ ಕಮ್ಮಿ, ಎಲ್ಲರಿಗೂ ಕಾಯಿಲೆ ಬಂದೇ ಬಿಡುತ್ತೆ. ಕಾರಣ ಏನು ಅಂದರೆ ಭಾಳಷ್ಟು ಕಲುಷಿತ ಆಯ್ತು ಆಹಾರ ಕೆಟ್ಟೋಗ್ಬಿಟ್ಟಿದೆ. ಆಮೇಲೆ ಇತ್ತೀಚೆಗೆ ರಾಸಾಯನಿಕ ದುರ್ಬಳಕೆ ಜಾಸ್ತಿ ಆಗಿದೆ. ಮೇನ್ ರಾಸಾಯನಿಕ ದುರ್ಬಳಕೆ ಅಂದರೆ ಈಗ ನಾವೇನು ಮಾಡ್ತೀವಿ, ಈಗ ಇದು ರಾಸಾಯನಿಕ ಭೂಮಿ ಹೇಗಿದೆ ಅಂತ ಫಸ್ಟು ನಾವು ಯೋಚನೆ ಮಾಡೋದು. ನೀವು ಯಾರು ಒಬ್ರು ಡಾಕ್ಟರ್ ಕರ್ಕೊಂಡು ಹೋದರೆ ಏನು ಮಾಡ್ತಾರೆ ಗೊತ್ತಾ, ಹೋಗಪ್ಪ ಶುಗರು ಟೆಸ್ಟ್ ಮಾಡಿಸ್ಕೊಂಬ, ರಿಸಸ್ಸು, BP ಎಲ್ಲ ಟೆಸ್ಟ್ ಮಾಡು ಅಂತ ಕೊಡ್ತಾರೆ ತಾನೆ. ಭೂಮಿ ಏನಾಯ್ತು ಅಂತ ಒಬ್ಬ ರೈತರ ವಿಜ್ಞಾನ ಕೇಂದ್ರ ತಗೊಂಡೋಗಿ ಟೆಸ್ಟ್ ಮಾಡಿಸಿಲ್ಲ. ಅಲ್ಲಿ ಎಡವಟ್ಟಾಗಿದೆ, ಪಕ್ಕ ಎಡವಟ್ಟಾಗಿದೆ. ಫಸ್ಟ್ ಅದು pH ಎಷ್ಟಿದೆ, ಯಾವ್ದು ಎಷ್ಟಿದೆ ಎಲ್ಲ ಪ್ರತಿಯೊಂದು ಅಲ್ಲಿ ಯೋಚನೆ ಮಾಡ್ಬೇಕಲ್ವಾ. ಯೋಚನೆ ಮಾಡಿ ಆಮೇಲೆ ಭೂಮಿಗೆ ಏನು ಹಾಕ್ಬೇಕು ಅಂತ ಅವಾಗ ಅರಿವಾಗುತ್ತೆ ನಮಗೆ. ನಿಮಗೆ ಈಗ ಶುಗರ್ ಜಾಸ್ತಿ ಐತೆ ಅಂತ ಡಾಕ್ಟರ್ದಂಗೆ ಸಕ್ಕರೆ ಬಿಡಪ್ಪ ಅಂತ ಹೇಳಲ್ವಾ. ಆವಾಗ ಭೂಮಿಲಿ ಏನಾಯ್ತು, ಯೂರಿಯಾ ಬೇಕಾದಷ್ಟು ವಾತಾವರಣದಲ್ಲಿ ಯೂರಿಯಾ ಸಿಗುತ್ತೆ. ಸ್ವಲ್ಪ ಯೂರಿಯಾ ಹಾಕಿ ಸಾಕು. ಯೂರಿಯಾ ಮಾಡ್ತಾರೆ, ಭೂಮಿಗೆ ಹಾಕಿದಂಗೆ ಕರ್ಗಾಗ್ಬಿಡುತ್ತೆ, ಬೆಳೆಲ್ಲ ಅಂತಾರೆ, ತತ್ತಾರೆ, ಎಸಿತಾರೆ. ಆದರೆ ಅದೆಷ್ಟು ಪ್ರಮಾಣದಾಗಿರ್ಬೇಕು ಅಂತ ಯೋಚನೆ ಮಾಡಬೇಕು. ಅದು ಗೊತ್ತಿಲ್ವಲ್ಲ. ಅದು
ಅದನ್ನ ಜನಗಳಿಗೆ ಎಷ್ಟು ಹೇಳಿದ್ರು ತಿಳುವಳಿಕೆ ಬರೋದು ಕಷ್ಟ ಐತೆ. ಯಾಕೆಂದ್ರೆ ಇವರೆಲ್ಲ ಮುಂದುವರೆದ್ಬಿಟ್ಟಾರೆ, ಓಡಿಬಿಟ್ಟವ್ರಲ್ಲ ಮುಂದೆ ಅಂಥದ್ದು ಲಾಸ್ಟ್ ಅಂತ ಅಲ್ಲಿದ್ದಾರೆ. ಹಂಗಾಗಿ ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಭಾಳ ಹಿಂದಕ್ಕೆ ಬರೋವಾಗ ಭಾಳ ತಿಳುವಳಿಕೆ ಮೂಡಿಸ್ಬೇಕು ಜನಗಳಲ್ಲಿ ಅಂತ ಹಂಗಾಯ್ತೆ ವಿಚಾರ. ಕೆಲವೊಂದ್ ಜಾಗದಲ್ಲಿ ನೀರ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಕೊಂಡು ಅಡಿಕೆ ಗಿಡ ಎಲ್ಲ ಹಾಕ್ತಾರೆ, ಈಗ ಏನಾಯ್ತು ಸಡನ್ ಆಗಿ ಅವು ಫೇಲ್ ಆಗ್ಬಿಡ್ತವೆ. ಅಲ್ಲ ರೀ, ಅಡಿಕೆ ಸಸಿ ಚೆಂಡು ಸಸಿ ಹಾಕ್ದಂಗೆ ಹಾಕಿರಿ, ಏನು ಹುಡುಗಾಟ ಆಡ್ತೀರಿ ಅಂದ್ರೆ ಅಲ್ಲಿ ಚೆಂಡು ಸಸಿ ಮಾಡ್ಕೊಂಬಿಟ್ಟಾರೆ ಅಡಿಕೆ ಸಸಿಯ. ಆಮೇಲೆ ಅಡಿಕೆಗೆ ಬೋರ್ ಫೇಲ್ ಆಗಿಬಿಟ್ಟು ನೀರು ಬರಲಿಲ್ಲ ಅಂತ 8 ದಿವಸ ಹಾಕಿದ್ರೆ ಅಡಿಕೆಗೂ ಹೋತು. ಅದ್ರ ಬದಲ ಪರ್ಯಾಯವಾಗಿ ಸಮಗ್ರ ಕೃಷಿ ಮಾಡಿದರೆ ಒಂದು ಸಪೋಟ ಗಿಡ ಮತ್ತು ಇನ್ನೊಂದು ಯಾವುದೋ ಒಂದು ಹಣ್ಣಿನ ಗಿಡ ಒಂದು ಸಮಗ್ರ ಕೃಷಿ ಮಾಡಲಿ, ಆವಾಗ ನೀರಿನ ಅಗತ್ಯ ಕಮ್ಮಿ ಇರುತ್ತೆ ಒಂದು. ಆಮೇಲೆ ಯಾವ ಬೆಳೆಗೆ ಇವತ್ತು ಈ ಬೆಳೆಗೆ ಆದಾಯ ಬರಲ್ಲ, ಇನ್ನೊಂದು ಬೆಳೆ ಬಂದಿರುತ್ತೆ. ಅದನ್ನು ಯೋಚನೆ ಮಾಡ್ಬೇಕಾದ್ರೆ ರೈತ ಇಲ್ಲಿ ನಾವು ಅದು ಯೋಚನೆ ಮಾಡ್ತಾಯಿಲ್ಲ. ನಾವು 4,000 ಅಡಿಕೆ ಗಿಡ ಹಾಕ್ಬಿಡ್ತೀವಿ, ಹಾಕ್ಬಿಡೋದು 4,000 ಅಡಿಕೆ. ನಾವೇನು ಮಾಡ್ತೀವಿ ಗೊತ್ತಾ, ದುಡ್ಡಿನಿಂದ ಹೊಡ್ತಾ ಇದ್ವಿ ಎಲ್ಲ. ನಿನ್ನ ಆರೋಗ್ಯದಿಂದ ಇವತ್ತು ಒಬ್ಬರು ಓಡ್ತಾ ಇಲ್ಲ. ದೊಡ್ಡ ದೊಡ್ಡ ಎಂಜಿನಿಯರ್ಗಳಿದ್ದಾರೆ, ನಿಜವಾಗ್ಲೂ ಅವ್ರು ಏನು ತಿನ್ಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ. ನನ್ನ ಆರೋಗ್ಯಕ್ಕೆ ಏನ್ ಬೇಕು ಅಂತ ತಿನ್ನೋದು ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಪ್ರಾಣಿಗಳಿಗೆ ಇರೋಷ್ಟು ಮನುಷ್ಯನಿಲ್ಲ ಒಂದು ಪ್ರಾಣಿ ನಿಜವಾಗ್ಲೂ ಅದಕ್ಕೆ ಬೇಕಾದ ತಿನ್ನ ಬೇರೆ ತಿನ್ನಲ್ಲ ಅದು. ಅಷ್ಟು ಸುಲಭ ತಿಳ್ಕೊಬೇಡ್ರಿ, ತಿನ್ನಲ್ಲ ಅದು. ಆ ಮನೋಜ್ಞಾನ ಕಳ್ಕೊಂಡ್ಬಿಟ್ಟಿದ್ವಿ ನಾವಲ್ಲಿ. ನಮ್ಮಲ್ಲಿ ಮನಸ್ಥಿತಿ ಅಸ್ತಿತ್ವಕ್ಕೆ ಕಳ್ಕೊಂಡ್ಬಿಟ್ಟು ಓಡ್ತಾ ಇದೀವಿ. ಇತ್ತೀಚೆಗೆ ಬೋರ್ಗಳು ಆಗ್ಬಿಟ್ಟು ಹಂಗಾಗಿ ಇದು ಕಮರ್ಷಿಯಲ್ ಬೆಳೆಗೆ ಬೆಳಕಳ್ಕೊಂಡು ಕಮರ್ಷಿಯಲ್ ಬೆಳೆ ತಿಂದ್ಬಿಟ್ಟು ಈಗ ದಾಳಿಂಬೆ ಬರೀತಾರೆ, ಅದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಏನು ಗೊತ್ತಾಯ್ತಾ, ಅದು ಔಷಧಿ ಹೊಡಿತಾನಲ್ಲ ಅವನ ಪರಿಸ್ಥಿತಿ ಆದ ತಕ್ಷಣ ಈಗ ಏನಾಗುತ್ತೆ ಗೊತ್ತಾ, ನಾವು ತಿನ್ನೋ ಆಹಾರದಲ್ಲಿ ಈಗ ಏನಾಯ್ತಾ ಫುಲ್ಲು ಬೇಕ್ರಿ ಐಟಮ್ ಬಂದ್ಬಿಟ್ಟಿದೆ. ಆ ಬೇಕ್ರಿ ಐಟಮ್ ಮೈದಾ ಬರುತ್ತೆ. ಆ ಮೈದಾವನ್ನು ತಿಂದ್ರೆ ಏನಾಗುತ್ತೆ ಅಂತ ಜನಗಳಿಗೆ ಇನ್ನೂ ಅರಿವಾಗಿಲ್ಲ. ಪಂಜಾಬಲ್ಲಿ ಮನೆಗೊಬ್ಬರು ಕ್ಯಾನ್ಸರ್ ಹೋಗಿಬಿಡಿದ್ದಾರೆ. ಡೆಫಿನೆಟ್ ಒಬ್ರು ಇದ್ದೇ ಇರ್ತಾರೆ, 3-4 ಇರ್ತಾರಂತೆ, ಒಬ್ರನ್ನ ತಿರ್ತಾರೆ. ಯಾಕೆ ಗೊತ್ತಾ, ಜಾಸ್ತಿ ಗೋಧಿ ಬೆಳೀತಾರೆ ಅವರು. ಆಮೇಲೆ ತಿನ್ನೋದು ಅದೇ ಆಹಾರ. ಅದರಿಂದ ಏನಾಗುತ್ತೆ ಅಂದರೆ ನಾವು ನಮ್ಮ ಆಹಾರ ಮೊದಲೇ ಹೆಂಗಿತ್ತು ಗೊತ್ತಾ, ಅಚ್ಚುಕಟ್ಟ ರಾಗಿ ಮುದ್ದೆ ಊಟ ಮಾಡ್ತಿದ್ದು, ಜೋಳ ಸ್ವಂತ ಜೋಳ ಬೆಳೀತಿದ್ದು. ಆ ಜೋಳ ಇಲ್ಲೇ ಗೊತ್ತು, ಆ ಬೀಜ ಸಿಗ್ತಾ ಇಲ್ಲ ನಮ್ಗೆ ಇವತ್ತು, ಕಳ್ಕೊಂಡ್ಬಿಟ್ಟಿದೀವಿ. ಯಾವ್ದೊಂದು ಪ್ಯೂರಿಟಿನೇ ಇಲ್ವಾ ತೋರಿಸು, ಅದು ಯಾವ್ದಾರ ಪ್ಯೂರಿಟಿ ಐತೆ ಅಂತ ತೋರ್ಸಪ್ಪ ನೀನು. ನನ್ನ ಇಂಥದ್ರ ಪ್ಯೂರಿಟಿ ಐತೆ ಅಂತ ತೋರಿಸು. ಈಗೇನು ಸಾಯದ ಮುಕ್ತವಾಗಿ ಬೆಳಕನ್ನಂತ ಬದುಕೋಯ್ತಲ್ಲ, ಅದು ಕೊನೆವರೆಗೂ ಸೀಮಿತ. ರಾಸಾಯನಿಕ ಮುಕ್ತವಾಗಿ ಬೆಳಿತಿರ್ತಾರಲ್ಲ, ರಾಸಾಯನಿಕ ಮುಕ್ತವಾಗಿ ಬೆಳೆದಿದ್ರು ಅವ್ನು ಬೆಳೆಯಕ್ಕೆ ಆಗಲ್ಲ. ಹೆಂಗೆ ಅಂತ, ನಾನೇನೋ ಬೆಳಿತೀನಿ, ಪಕ್ಕದಲ್ದನ ಬೆಳಿಬೇಕಲ್ಲ. ಅದು ಮಿಕ್ಸಿಗೆ ಹಾಕಿ ಚಟ್ನಿ ತಿರೋರಿ, ರಾಯಿ ಅದು ಒಂದು ಗುಂಡು ಕಲ್ಲು ಇತ್ತಲ್ಲ ಅದ್ರಲ್ಲಿ ಚಟ್ನಿ ತಿರೋರಿ, ಅದೇನು ಟೇಸ್ಟ್ ಇರುತ್ತೆ, ಫ್ಲೇವರ್ ಚೇಂಜಸ್ ಆಗುತ್ತೆ. ಆಮೇಲೆ ಸ್ವಂತ ನಾವು ದನಿ ಗೊಬ್ಬರ ಹಾಕಿ ಒಂದ್ಸರಿ ಇಲ್ಲಿ ಅರ್ಶಿನ ಕೊನೆ ಬೆಳೆದಿದ್ದೆ. ಆ ಅರ್ಶಿನ ಕೊನೆ ಇಲ್ಲಿ ನಮ್ಮ ಮನೆಯಲ್ಲಿ ಕುಟ್ಟಿದ್ರೆ ಇಡೀ ಮನೆಯೆಲ್ಲ ಘಮ 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 ಅಂತ ಬರುತ್ತೆ. ಅದೇ ಸೀಮೆ ಗೊಬ್ಬರ ಹಾಕಿ ಬೆಳೆದ್ಬಿಟ್ರೆ ಆ ಟೇಸ್ಟ್ ಹೊಟ್ಟೋಗುತ್ತೆ. ನಮಗೆ ಗೊಬ್ಬರ ಹಾಕ್ಬಾರ್ದು ಅಂತಲ್ಲ, ಯಾವ ಪ್ರಮಾಣದಾಗ ಹಾಕ್ಬೋದು ಗೊತ್ತಿಲ್ಲ ನಮ್ಗೆ. ಮೇಯ್ನ್ ಅಲ್ಲಿ ಎಡವಿರೋದು. ಅಂದ್ರೆ ಇಂದ್ರನವರು ಅವ್ರು ಓದಿದ್ರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬೆಳಿತಾ ಇದ್ರು. ಇಲ್ಲ, ಅರ್ಥ ಮಾಡ್ಕೊಂಡು ಬೆಳೆಯೋರು ಒಂದು ವಿಚಾರ ಅವ್ರಿಗೆ. ಆಮೇಲೆ ಅವ್ರದ್ದು ಅದೊಂದೇ ಬೇರೆ ಹೋಗ್ತಿರಲ್ಲ ಅವರು. ನಾವು ಆರಂಭ ಮಾಡಬೇಕು, ನಾವು ಮನೆಯಾಗ ಬೆಳ್ಕೋಬೇಕು, ತಿನ್ನಬೇಕು, ಅಷ್ಟು ಬಿಟ್ರೆ ಬೇರೆ ನಾವು ಅದು ಮಾಡಬೇಕು, ಬೇರೆ ಏನೂ ಇರಲ್ಲ. ನಾವೇನು ಮಾಡ್ತೀವಿ ಗೊತ್ತಾ, ನಾವು ಲಾಭ ಅದ್ರಲ್ಲಿ ಬರುತ್ತೆ ಅಂತ ಅಲ್ಲಿಗೆ ಓಡ್ತಿದೀವಿ. ಅಲ್ಲಿ ಅಡಿದಾಗ ಇಲ್ಲಿ ಬರ್ತೀವಿ, ಮತ್ತೆ ಅಲ್ಲಿ ಅಡಿದಾಗ ಇಲ್ಲಿ ಬರ್ತೀವಿ. ಈಗ ದಾಳಿಂಬೆ ಹಾಕ್ಬಿಟ್ಟು ಚೆನ್ನಾಗಿ ಲಕ್ಷಗಟ್ಟಲೆ ದುಡ್ಡು ಮಾಡ್ಬೋದು ಹೋಗ್ತೀವಿ. ಲಕ್ಷಗಟ್ಟಲೆ ದುಡ್ಡು ಮಾಡಿ ಲಕ್ಷಗಟ್ಟಲೆ ಹಂಗೆ ಹಾಸ್ಪಿಟ್ಲಿಗೆ ಹಾಕ್ಬೇಕು. ತಕ್ಷಣ ಗೊತ್ತಾಗಲ್ಲ ಅವ್ರಿಗೆ. ಆ ಪಾಯ್ಸನ್ ಬಂದಿರುತ್ತೆ, ದೇಹದಲ್ಲಿ ಸೇರಿರುತ್ತೆ. ಅದೇನಾಗುತ್ತೆ, ಕೆಲವೊಮ್ಮೆ ಆ ಟೈಮ್ ಕೊಡಲ್ಲ ಏಟದು. ಯಾವುದೋ ಟೈಮ್ನಾಗ ಎಲ್ಲೋ ಕೂತ್ಕೊಳ್ಳೋದು, ಎಲ್ಲೋ ಟೈಮ್ ಒಂದು ಟೈಮಿಗೆ ಕೊಡುತ್ತೆ. ಅವಾಗ ಅದರಲ್ಲಿ ದಪ್ಪ ಆಗಿರುತ್ತೆ. ಆ ದಪ್ಪ ಆದಾಗ ತಗೊಂಡೋಗಿ ಹಾಸ್ಪಿಟ್ಲಿಗೆ ತೇರಿಸಿದಾಗ ಇದು ಏನು 70 ಲಕ್ಷ ದುಡ್ತಾರೋ ಅವಾಗ 30 ಲಕ್ಷ ದುಡ್ಡು ಹಾಕ್ಬೇಕಾಗ್ತದೆ. ಇಂಥ ಒಂದು ವಿಚಾರ. ಮತ್ತೆ ಹೆಲ್ತ್ ವಿಚಾರಲ್ಲಂತೂ ಮೊದ್ಲಂಗೆ ಇಲ್ವೇ ಇಲ್ಲ. ಹಾರ್ಟ್ ಅಟ್ಯಾಕ್ ತುಂಬಾ ಈಸಿಯಾಗಿ ಎಲ್ಲರಿಗೂ ಬರ್ತೈತೆ, ಬೇಗ ಬೇಗ. ಮೊದಲೇ ಮಾಡೋದು ಗೊತ್ತಾ, ಅಚ್ಚುಕಟ್ಟಾಗಿ ಕಾಯ ಇದಕ್ಕೆ ಒಗ್ಗರಣೆ ಹಾಕ್ಬೇಕಾರೆ ಕಾಯಿ ತುರಿದ್ಬಿಟ್ಟು ರಸ ಇಣಿದ್ಬಿಟ್ಟು ಒಗ್ಗರಣೆ ಮಾಡ್ತದ್ದು ನಾವು ಸಣ್ಣ ಹುಡುಗರಿಗೆ. ಅದು ಹೃದಯಕ್ಕೆ ಒಳ್ಳೆ ಕೆಲಸ ಮಾಡೋದು. ಇವತ್ತು ಅಷ್ಟೇ, ಕಾಯಿ ಹಾಲ ಚೆನ್ನಾಗಿ ಕಾಯಿ ತಿರುಗಿಬಿಟ್ಟು ಎಣ್ಣೆ ಮಾಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ 2 ಸ್ಪೂನ್ ಕುಡಿತಾ ಇರಲಿ, ಅವ್ರ ಹೃದಯಾಘಾತನೇ ಬರಲ್ಲ. ಹೌದು, ಆದ್ರೆ ಅದನ್ನ ಮಾಡಲ್ಲ. ಯಾಕೆ ಗೊತ್ತಾ, ನಮ್ಮ ಮನೆಗಿದ್ರು ನಾವು ಮಾಡಲ್ಲ. ಯಾಕಂದ್ರೆ ಅಷ್ಟು ಸೋಂಬೇರಿಗಳಾಗಿದ್ವಿ ನಾವು. ನಮ್ಮಲ್ಲಿ ಮಾಡ್ಕೊಳಂತ ಯೋಜನೆಗಳನ್ನ ಬಿಟ್ಬಿಟ್ಟಿದೀವಿ. ನಾವು ಬೇರೆಯವ್ರು ಹಂಗ್ ಮಾಡಿದ್ರೆ ಅಂತ ಅಲ್ಲಿಗೆ ಓಡ್ತಿದೀವಿ ನಾವಲ್ಲ. ಇದು ನಮ್ಗೆ ನೋವಾಗಿರೋದು.
ಇನ್ನೊಬ್ರು ಯಾರೋ ಹಗುರವಾಗಿ ಮಾಡ್ತಾರೆ, ಅಲ್ಲ ಹಗುರವಾಗಿ ಮಾಡ್ತಾ ಇದ್ವಿ, ಈಗ ಹಗುರವಾಗಿ ಓಡ್ತಾ ಇದ್ವಿ ಈಗ. ನಮಗೆ ತೂಕನೇ ಇಲ್ಲ, ತೂಕ ಕಳ್ಕೊಂಬಿಟ್ಟಿದ್ವಿ ಪೂರ್ವಜ್. ಇದಕ್ಕಿಂತ ಅಂದ್ರೆ ಇಲ್ಲಿ ಏನ್ ಸಮಸ್ಯೆ ಆಗ್ತಾರೆ, ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಕೆಲವ್ರು, ಇಲ್ಲ ಅಂತ ಅಲ್ಲ. ಆದ್ರೆ ಈಗ ನಾವು ಒಳ್ಳೇದೇಳರೆ ಕೇಳಲ್ಲ, ಈ ದುಡ್ಡಿನಿಂದ ಓಡ್ತಾರೆ, ಆರೋಗ್ಯ ಮಿಸ್ ಮಾಡ್ತಾರೆ. ಹೌದು, ಸತ್ಯ ಅದು. ಆಮೇಲೆ ಆರೋಗ್ಯ ಪಡ್ಕೊಳಕ್ಕೆ ಅಂತ ಹೋಗೋ ಟೈಮಲ್ಲಿ ಫೈನಲ್ ಸ್ಟೇಜ್ಗೆ ಹೋಗ್ತೀವಿ. ಫೈನಲ್ ಸ್ಟೇಜ್ಗೆ ಯಾವಾಗಿಂದ ಮಾಡಕ್ ಬರುತ್ತೆ. ಆಮೇಲೆ ಈ ಖುಷಿ ಬಿಡ್ತಾರೆ, ಇನ್ನೊಂದು ಮಾಡ್ತೀವಿ. ಆಮೇಲೆ ಯಥೇಚ್ಛವಾಗಿ ಗೊಬ್ಬರ ಹಾಕ್ಬಿಟ್ಟು ಬೆಳಿತೀವಿ ಅಂತ ಹೋಗ್ತಾರೆ, ಮಳೆ ಕೈ ಕೊಡ್ತು ಒಡಗೋಗುತ್ತೆ. ನೀವು ಹೇಳಿರಿ 2,000-3,000 ಅಡಿಕೆ ಗಿಡ ಹಾಕಿದೆ ಅಂತ. ಅಡಿಕೆ ಗಿಡ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಒಬ್ಬ ಮನುಷ್ಯ ನಂದು ಬೋರ್ ಸಕ್ಸಸ್ ಐತೆ, ಸುಮಾರಾಗಿ ಒಂದು 2 ಇಂಜಿನ್ ಬರ್ತೈತೆ ಅಂದರೆ ಅವ್ನ ಅಮ್ಮಮ್ಮ ಅಂದರೆ 200 ಗಿಡ ಅಡಿಕೆ ಮಾತ್ರ ಹಾಕ್ಕೋಬೋದು, ಅದ್ರ ಮೇಲೆ ಹಾಕಕ್ಕಾಗಲ್ಲ. ನನ್ನ ಒಂದು ಅನುಭವದ ಮಾತು. ಅದ್ರ ಮೇಲೆ ಹಾಕಿದ್ರೆ ಅವ್ನು ನಿಜವಾದ ಅಂದ್ರೆ ಈ ರೀಸೆಂಟ್ ಆಗಿ ಅಡಿಕೆ ಗಿಡ ಜಾಸ್ತಿ ಆಗ್ತಾ ರೇಟ್ ಒಂದು ಸ್ವಲ್ಪ ರೈಟ್ ಜಂಪ್ ಆಯ್ತು. ಅಲ್ಲ ಈಗ ರೀಸೆಂಟ್ ಆಗಿ ಅಡಿಕೆ ಗಿಡ ಜಾಸ್ತಿ ಆಗ್ತಾ ಇರೋದ, ಹಿಂದೆ ಇತ್ತ ಅಂತ ಈ ನಮ್ಮ ಸುತ್ತ ಇಲ್ಲ. ನಮ್ಮಿಂದ ಅಡಿಕೆ ಗಿಡ ಏರ್ಲಿಲ್ಲ ಕಣ್ರಿ. ಅಡಿಕೆ ಗಿಡ ಇಲ್ಲಿ ಯಾಕೆ ಗೊತ್ತೇ, ಈಗ ಏನಾಯ್ತು ಗೊತ್ತಾ, ಬೋರ್ಗಳು ಬಂದ್ಬಿಟ್ಟು ಎಲ್ಲ ಕಡೆ ಅಡಿಕೆ ಬೆಳಿಬಹುದು ಅನ್ನೋ ಒಂದು ಯೋಜನೆ ಬಂತು ಅಷ್ಟೇ. ಬೋರ್ ಜಾಸ್ತಿ ಆದ್ರೆ ಅಂತರ್ಜಲ ಖುಷಿ ಅಲ್ವಾ? ಖುಷಿದಲ್ಲಿ ಏನೋ ಹೋಗಿದೆ ಅಲೆಯ ಏನು ಸ್ವಲ್ಪ ಮಳೆ ಬರೋದ್ರಿಂದ ಸ್ವಲ್ಪ ಉತ್ತಮ. ಭೂಮಿ ಅಲೆಯ ಕೊರ್ದು ಭೂಕಂಪ ಯಾಕೆ ಆಗ್ತೈತಿ ಅಂತ ಮಾಡಿದ್ಯಾ? ಒಳಗಡೆ ಎಲ್ಲ ಫುಲ್ ಭೂಮಿ ಕೊಡ್ದಾಗ ಲೂಸ್ ಆಗಲ್ವಾ, ಅದರಿಂದ ಭೂಕಂಪ ಆಗ್ತಾ ಇರೋದು. ನಮ್ಮ ಕಡೆ ಭೂಕಂಪ ಅಲ್ಲಿ ಕೇಳಿದ್ದ ಇಲ್ಲ, ಇತ್ತೀಚೆಗೆ ಆಗ್ತಾ ಇರೋದು ನೋಡ್ರಿ. ದುರ್ಗಾ ಸರೌಂಡಿಂಗ್ ಕಮ್ಮಿನೇ, ಇತ್ತೀಚೆಗೆ ಆಗ್ತದೆ ನೋಡ್ರಿ ಭೂಕಂಪಗಳು. ಯಾಕೆಂದ್ರೆ ಭೂಮಿ ನಡುಗ್ನಾಗ ಏನೋ ಆರೋಗ್ಯ ತಕ್ಕಂಥ ಬೆಳೆಗಳನ್ನು ಫಸ್ಟ್ ಬೆಳ್ಕೊಂಡು ನಾವು ಆರೋಗ್ಯ ಇದ್ರೆ ಫಸ್ಟ್ ಪ್ರಯತ್ನ ಪಡ್ಬೇಕು. ಫಸ್ಟ್ ನಾವು, ಆಮೇಲೆ ಸೆಕೆಂಡ್ರಿ. ನಾವು ಅದನ್ನೇ ಬಿಟ್ಬಿಟ್ಟಿದ್ವಿ. ಇನ್ನವರೆಲ್ಲ ನಾವು ನಮ್ಮ ಮನೆ ಮಂತರ ಮಾಡೋಕ್ಕೋಸ್ಕರ ಬೆಳೆ ಬೆಳಿತೀವಿ, ಖಂಡಿತ. ಆಮೇಲೆ ಮಾರಾಟ ಈಗ ಮೊದ್ಲೇ ಮಾರಾಟ, ಈಗ ಫಸ್ಟ್ ಮಾರಾಟ, ಆಮೇಲೆ ನೋಡ್ಕೊಳ್ಳಲ್ಲ. ಈಗ ಪಿಜ್ಜಾ ಬರ್ಗರ್ ಬಂದ್ಬಿಟ್ಟವ್ರಿ. ಆ ತಿಂದು ಮತ್ತೆ ಏನೇನು ಆಗ್ತಾರ ಗೊತ್ತಿಲ್ಲ ನನಗೆ ತಿಳ್ಮಟ್ಟಿಗೆ. ನಾವಂತೂ ಬೇಕರಿ ಫುಡ್ಡು ಅವೆಲ್ಲ ಮುಟ್ಟೋದೇ ಅಲ್ಬಿಡ್ರಿ. ಭಾಳ ದಿವಸದಿಂದ ನಾವು ಈ ಸಾವಯವ ಕೃಷಿಯಲ್ಲಿ ಅಡಿಟ್ ಆಗ್ಬಿಟ್ಟಿದ್ವಿ. ಸುಮಾರು ಕನ್ನೇರಿ ಮಾಡಿದ ಗುರುಗಳು ಬಂದಿದ್ರು ಮನೆಗೆ. ಆ ಗುರುಗಳ ನಿಜವಾದ ಗುರುಗಳ ಹತ್ರ ಆ ವಿಚಾರಗಳನ್ನು ತಿಳ್ಕೋಬೇಕು ನಾವು ಜೀವನದಲ್ಲಿ. ಬಿಟ್ಟಿರೆ ಒಂದ್ಸರಿ ಕನ್ನೇರಿ ಮಠಕ್ಕೆ ಹೋಗಿ ಬರ್ಬೇಕು. ಆವಾಗ ಅಲ್ಲಿ ಅವ್ರು ಮಾಡಿರೋಂಥ ವಿಧಾನಗಳಿದಾವಲ್ಲ 100%. 1 ವರ್ಷಕ್ಕೆ 400 ಎಕರೆ ಕೃಷಿ ಮಾಡ್ತಾರೆ. 40 ವರ್ಷದಿಂದ ಮಾಡ್ತಿದ್ದಾರೆ. 1 ಇಡೀ ರಾಸಾಯನಿಕ ಗೊಬ್ಬರ ಹಾಕ್ಸಿಲ್ಲ ಅವರು. 2,000 ನಾಟಿದನ ಸಾಕಿ, 2,000 ನಾಟಿದನುಗಳು, ದೇಸಿ ಹಸುಗಳು. ನೋಡಕ್ಕೆ ಖುಷಿ ಆಗತ್ತೆ ಅಲ್ಲಿ ನಮಗೆ. 2,000 ನಾಟಿ ಹಸು, ಹಾಲು, ತುಪ್ಪ ಮೊಸರು ಅವ್ರು ಹೇಳ್ತಾರೆ ಸೇಲ್ ಮಾಡ್ತಾರೆ. ಬೆಂಗಳೂರು ನೀವು ನಾಟಿ ಹಸು ಸಾಕಿದ್ರೆ ನಮಗೆ ಬೆಣ್ಣೆ ತುಪ್ಪ ಮಾಡಿಕೊಡ್ರಿ, ನಾನು 2,000 ತಗೊಂತೀನಿ. ಅವ್ರು 3,000 ಮಾರ್ತಾರಂತೆ. ಬೆಂಗಳೂರಿಗೆ ಮಾರ್ತೀನಿ ಅಂದ್ರು. ಅಂದ್ರೆ ಪ್ರಾಡಕ್ಟ್ ಬೇರೆ ತರ ಅದೆಲ್ಲ ಪ್ರಾಡಕ್ಟ್ ಕ್ಲೀನ ಮಾಡಬೇಕು, ಅದೆಲ್ಲ ಕ್ಲೀನ ಮಾಡಬೇಕು. ಪ್ರಾಡಕ್ಟ್ ಅಂದರೆ ಸುಮ್ಕೆ ಮಾಡೋದಲ್ಲ. ಅದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಕಾಯಿಸಿದಾಗ ಹಿಂಗಾಗುತ್ತೆ, ಅದಕ್ಕೆ ಏನೇನು ಹಾಕ್ಬೇಕು, ಅದು ಯಾವ ಥರ ಸ್ಮೆಲ್ ಬರಬೇಕು. ಮೊದಲು ಇಲ್ಲೆಲ್ಲಾರು ಒಂದು ಮನೆ ತುಪ್ಪ ಕಾಸಿದ್ರೆ 1 ಕಿಲೋಮೀಟರ್ ಬರುತ್ತೆ ವಾಸನೆ. ಇಲ್ಲಿ ಪಾಣೆ ಕಾಸಿದ್ರೆ ನಡ್ಮನಿ ಬರಲ್ಲ ವಾಸನೆ. ಯಾಕೆ ಗೊತ್ತಾ, ತುಪ್ಪದಲ್ಲಿ ಯೂಸ್ ಮಾಡ್ತಾ ಇದಾರೆ ಇಲ್ವಾ ಅನ್ನೋದು ಗೊತ್ತಾಗಲ್ಲ. ಹಿಂದೆ ಒಂದು ಚಟ್ನಿ ಮಾಡಿದ್ರಾಗ್ಲಿ ಫ್ಲೇವರೇ ಬೇರೆ. ರಾಗಿ ಇದು ಹುಳ್ಳಿಕಾಳು ಹುರಿದ್ರೆ ವಾರಕ್ಕೆ ಹೆಂಗ್ ಗಮ್ಮತ್ತು ಬರ್ತದೆ. ಇವತ್ತು ಯಾರು ಮಹಾ ಸಾರು ಮಾಡಿಕ್ಕೆ ಎಷ್ಟು ಜನ ಹೆಂಗಸಿಗೆ ಬರಲ್ಲ. ಮೇಯ್ನು ಈಗ ಇಲ್ಲ ಬಿಡ್ರಿ, ಅದು ಅದ್ರ ಅರ್ಥನೇ ಗೊತ್ತಿಲ್ಲ ಏನು. ಈಗ ಹೆಂಗ್ ಗೊತ್ತಾ, ಗಂಡ ದುಡಿಬೇಕು, ಎಂಟೆ ದುಡಿಬೇಕು, ಗಂಡ ದುಡಿಬೇಕು. ಫಾಸ್ಟ್ ಫುಡ್ ಬಂದ್ಬಿಟ್ಟೈತಲ್ಲ, ಜಸ್ಟ್ ಮೊಬೈಲ್ ಹಿಂಗ್ ಹಿಡ್ಕೊಂಬಿಟ್ಟು ಹಿಂಗ್ ಹೊಡಬಿಟ್ಟೆ ಆನ್ಲೈನ್ ಡೆಲಿವರಿ ಒಂದ್ ಸ್ಪಾಟ್ ಬರುತ್ತೆ. ಅಯ್ಯಪ್ಪ, ಅದೇನ್ ಬರುತ್ತೋ ಅದೇನು ಹಾಕಿರ್ತಾನೋ ಮಾಡ್ತಾನಲ್ಲ ಆ ಜಾಗ ದುಡ್ಡು ಮಾಡ್ತಿರ್ತಾರೆ. ಅಲ್ಲ ಅವ್ನು ಮಾಡ್ತಾನಲ್ಲ ಆ ಜಾಗ ನೋಡ್ಬೇಕು ಅದು ಹೆಂಗಿರುತ್ತೆ. ಅಲ್ಲಿ ಅವನು ಕಮರ್ಷಿಯಲ್ ಆಗಿ ಆ ಲಾಭ ನೋಡ್ಕೊಂತಾರದಲ್ವಾ. ಆಫ್ಟರ್ ಬೆಲ್ಲ ಮಾಡ್ತಾರೆ, ಬೆಲ್ಲಕ್ಕೆ ಯೂರಿಯಾ ಹಾಕ್ತಾರೆ, ಯಾರಿಗೂ ಗೊತ್ತೇ ಇಲ್ಲ. ಅದು ಬೆಳ್ಳಗಾಗಲ್ಲ, ಯೂರಿಯಾ ಹಾಕಿ ಅಂತ ಮಾಡ್ತಾರೆ. ನಾವು ಒಂದ್ಸರಿ ನೋಡ್ಕೊಂಡ್ ಬಂದಿದ್ದು ಸರಿ. ಅವರು ಅದೇ ಈ ಒಳ್ಳೆ ಬೆಲ್ಲ ಮಾಡ್ತೀವಿ ಅಂತಂದ್ರೆ ರೇಟ್ ಜಾಸ್ತಿ ತಗೊಳಲ್ಲ ಜನ. ಬೆಳೆ ಬೆಲ್ಲ ಅಂತ ನಾವು ಯಾವತ್ತು ವೈಟಿಗೆ ಜಾಸ್ತಿ ಆಸೆ ಬಿದ್ದು ಹೋಗ್ತಿದ್ದೀವಿ, ಅವತ್ತು ನಾವು ಬಹಳ ಸರ್ವನಾಶ. ಅಂದ್ರೆ ನಂದೊಂದು ಪ್ರಶ್ನೆ ಹೇಳಿ. ಅಂದ್ರೆ ನಿಮ್ದು ಈ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರೋದು, ಅನುಭವ ಎಲ್ಲ ಅನುಭವ. ಮತ್ತೆ ಯಾರು ಹೇಳಿದ್ದು ಯಾರು ಹೇಳಿದ್ದೇನು ಆಮೇಲೆ ನಾವು ಇನ್ನೊಂದು ಕೆಲವೊಂದ್ ಕಡೆ ನೋಡಿರ್ತೀವಿ.
ಅಲ್ಲ ನೋಡಿ ಕಲ್ತಿರ್ತೀರಾ, ತಿಳ್ಕೊಂಡಿರ್ತೀರಾ. ಯಾವುದೋ ಒಂದು ವಿಚಾರವಾಗಿ ನೀವು ಯಾವುದೋ ಒಂದು ಗೊಬ್ಬರ ತಗೊಂಬಂದು ಈ ಥರ ಲಾಸ್ ಆಗಿರೋದು, ಈ ಥರ ಎಫೆಕ್ಟ್ ಆಯ್ತಾ ಆ ಥರ? ಈಗ ಗೊಬ್ಬರದಲ್ಲಿ ಎಫೆಕ್ಟ್ ಅದೇ ಆಗಿತ್ತು. ಹೆಂಗೆ ಗೊತ್ತಾ, ನಾವು ಮಳೆ ಬರ್ದಿದ್ರೆ ಏನಾದ್ರು ಗೊತ್ತಾ, ಭೂಮಿ ಬಾಡ ಆಗುತ್ತೆ. ಆಮೇಲೆ ಯಥೇಚ್ಛ ಗೊಬ್ಬರ ಆಗ್ತಾಗ ಈ ರಾಸಾಯನಿಕ ಗೊಬ್ಬರ ಜಾಸ್ತಿ ಯಾಕೆ ಆಗ್ತಾಗ ಏನಂದರೆ ಅದನ್ನ ಪರಿಣಾಮ ಯಾವಾಗ ಬೀರುತ್ತೆ ಅಂದರೆ ಗೊತ್ತಾಗುತ್ತೆ. ಅಂದರೆ ಹೊಲ ಕೊಯ್ಲಾಗುತ್ತಲ್ಲ, ಆ ಹೊಲ ಕೊಯ್ಲಾದಾಗ ಭೂಮಿ ಮೇಲೆ ನಡ್ಕೊಂಡು ಹೋದಾಗ ನಮಗೆ ಪಾದಕ್ಕೆ ಮುಳ್ಳು ಚುಚ್ಚುತ್ತೆ. ಆವಾಗ ರಾಸಾಯನಿಕ ಬಳಕೆ ಜಾಸ್ತಿ ಆಗುತ್ತೆ. ಅಲ್ಲಿ ಗೆದ್ಲೆ ಹುಳ ಸತ್ತೋಗುತ್ತೆ. ಮೈನ್ ರೈತರಿಗೆ ಬೇಕಾದವು ಎರೆಹುಳು, ಗೆದ್ಲೆ ಹುಳು, ಜೇನು, ಇವು 3 ರೈತ ಸ್ನೇಹಿಗಳು. ಅವಿದ್ರೆ ನಾವು ಮುಂದೊಂದು ದಿವಸ ನಮ್ಮ ದೇಶದಲ್ಲಿ ಜೇನುಗಳೆಲ್ಲ ಪೂರ ಸರ್ವನಾಶ ಆಯ್ತು ಅಂದರೆ ನಾವು ಬದುಕಕ್ಕೆ ಆಗಲ್ಲ ಖಂಡಿತ. ಅದಕ್ಕೆ ಔಷಧಿ ಹೊಡೆದು ಅರ್ಧ ಸತ್ತೋಗ್ಬಿಟ್ಟವೆ. ಅದಕ್ಕೆ ಜೇನನ್ನ ಮಾಡಿ ಒಳ್ಳೇದಾಗುತ್ತೆ ಅಂತ ಜನಗಳು ನಾವು ಸಾಕಿದ್ದೆ ಮನೆ 5 ಪೆಟ್ಟಿಗೆ ಐತೆ, ಹೋಯ್ದು ಮತ್ತೆ ಇಡ್ತೀನಿ, ಮತ್ತೆ ಸಾಕ್ತೀನಿ. ಜೇನುಹುಳು ಸಾಕೋದ್ರಿಂದ ಬಹಳ ಒಳ್ಳೇದು. ಅಡಿಕೆ ಆಗಲಿ, ತೆಂಗಾಗಲಿ, ಯಾವುದೇ ಬೆಳೆ ಆಗಲಿ ಪರಾಗಸ್ಪರ್ಶ ಆಗುತ್ತೆ ನೋಡಿ. ಅದರಿಂದ ಬೆಳೆ ಉತ್ಪನ್ನ ಜಾಸ್ತಿ ಆಗುತ್ತೆ, ಕಟ್ಟುತ್ತೆ, ಇದು ಕಟ್ಟುತ್ತೆ ಜಾಸ್ತಿ ಆಗಿ. ಅದರಿಂದ ಅದು ಅನುಕೂಲ ಆಗುತ್ತೆ. ನೀವು ರೀಸೆಂಟಾಗಿ ಬೆಳೆದಿರೋದು ಏನು ಬೆಳೆದಿರೋದು? ಈಗ ನಾವು ಹೋದ ಸರಿ ನವಣೆ ಬೆಳೆಯುತ್ತೆ. ಅದಕ್ಕೆ ಬೆಂಗಳೂರು JKV ಅಟಾರಿ ಅವ್ರು ಬಂದಿದ್ರು. ಬಂದು ನೋಡಿ ಬಹಳ ಅಪ್ಸೆಟ್ ಪಟ್ಟವರು. ಅದಕ್ಕೆ ಸಾಧಕ ಪ್ರಶಸ್ತಿ ಅಂತ ಮೊನ್ನೆ ಚಿಪ್ಟೂರು ಗುರುಕುಲಾಂಧ ಹಾಸ್ಟೆಲ್ಗೆ ಎಲ್ಲ ಇತ್ತಲ್ಲ. ಇದಲ್ಲ, ಅದು ಇಂಡಿಯನ್ ಈ ಮೋದಿ ಒಂದು ಇನ್ವೈಟ್ ಮಾಡಿದ್ರಲ್ಲ ಸೈನ್ಸ್ ಕಾಂಗ್ರೆಸ್ ಅಂತ, ಡೆಲ್ಲಿನಲ್ಲಿ, ಇದು ಇದ್ರಾಗೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್. ಅವಾಗ ನಮ್ಮನ್ನು ಇನ್ವೈಟ್ ಮಾಡಿದ್ರು ಅಲ್ಲಿಗೆ. ಆಮೇಲೆ ಅದು ಒಂದು ಇನ್ನೊಂದು ಸೈನ್ಸ್, ಇದು ಅದಕ್ಕಿಂತ ಇನ್ನೊಂದು ಇದೆ, ಯಾವ್ದು ಗೊತ್ತಾ, ಇದು ಸಿರಿಧಾನ್ಯಗಳನ್ನ ಮೈನರ್ ಮಿಲೆಟ್ಸ್ ಪ್ರೋಗ್ರಾಮ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು, ಸೆಂಟರ್ ಆಫ್ ಎಕ್ಸಲೆನ್ಸ್ ಪ್ರೊಸೆಸಿಂಗ್ ಅಂಡ್ ವ್ಯಾಲ್ಯೂ ಅಡಿಷನ್, ಸ್ಮಾಲ್ ಮಿಲೆಟ್ಸ್ ಅಂತ. ಸ್ಮಾಲ್ ಮಿಲೆಟ್ಸ್ ಉಪಯೋಗಿಸಿದ ರೈತರ ಆರೋಗ್ಯ ಎಷ್ಟು ಮಟ್ಟಿಗೆ ಕಾಪಾಡುತ್ತೆ. ವಾರಕ್ಕೆ 3 ಸರಿ 4 ಸರಿ. ಸ್ಮಾಲ್ ಮಿಲೆಟ್ಸ್ ಅಂದ್ರೆ ಕಿರುಧಾನ್ಯಗಳು ಅಂತ. ಸಿರಿಧಾನ್ಯಗಳು ಅಂತ ಈಗ ಮಾಡ್ಕೊಂಡಿದೆ. ಮೊದಲು ಕಿರುಧಾನ್ಯಗಳು ಅಂತಲೇ ಅಂತಿದ್ದು. ಇತ್ತೀಚೆಗೆ ಅದು ಮಾಡಿಫೈ ಮಾಡಿ ಸಿರಿಧಾನ್ಯಗಳು ಮಾಡ್ಯಾರು ಅಷ್ಟೇ ವ್ಯತ್ಯಾಸ. ಸಿರಿ ಮಿಲೆಟ್ಸ್ ಅಂತ. ಅದು ಕೊಟ್ಟಿದ್ದಂದ್ರೆ ಇದು ಅದೇ ಬೆಂಗಳೂರು JKV ನಮ್ನೆಲ್ಲ ಟ್ರೈನಿಂಗ್ ಕರಿತಿದ್ರು. ಸುಮಾರು ಟ್ರೈನಿಂಗ್ ಆದವು. ಇದು ಒಂದೆರಡು ಇಟ್ಕೊಂಡಿದ್ದ ಅಲ್ವ, ಅವೆಲ್ಲ ಸಣ್ಣ ಪುಟ್ಟವೆಲ್ಲ ಬಿಟ್ಟಾಗಿ ಈ ಥರ ಇರಲಿ. ಈ ಥರ ಇರ್ತಾವೆ ವಿಚಾರಗಳು. ಜನ ಇವತ್ತು ಏನಾಗಿದೆ ಅಂದರೆ ಕೃಷಿ ಬಗ್ಗೆ ಒಲವು ತೋರ್ಸೋಕ್ಕೆ ರಾಸಾಯನಿಕ ಜಾಸ್ತಿ ಮಾಡ್ಕೊಂಬಿಟ್ಟಾರೆ. ಅದನ್ನು ಕಡಿಮೆ ಮಾಡ್ಕೊಂಡು ಈಗೇನಾಯ್ತು ಗೊತ್ತು, ಯಥೇಚ್ಛ ಬೆಳಿಬೇಕು ಅಂತ ಅವ್ರು ಏನು ಮಾತ್ರ ಅವ್ರ ಮನೆ ಅದಕ್ಕೆ 15 ಚೀಲ 20 ಚೀಲ 10 ಚೀಲ ಹಿಂಗೆ ಬೆಳ್ಕೊಂಡು 5 ಚೀಲ ಹಿಂಗೆ ಬೆಳ್ಕೊಂಡರು. ಇವಾಗಿನ ಗೊಬ್ಬರ ಹಾಕ್ಬಿಟ್ಟು ಇವರು ಬಂದು ವಿಜ್ಞಾನಿಗಳು ಮಾರಾಟ ಮಾರಕ್ಕೋಸ್ಕರ ಜಾಸ್ತಿ ಬೆಳಿತಾರೆ. ದುಡ್ಡಾಗಬೇಕು ಅಂತ. ರೈತರಿಗೆ ಬೇರೆ ಇದರದ್ದು ಕಮರ್ಷಿಯಲ್ ಬೇರೆ ಇರಲ್ವಲ್ಲ. ಆವಾಗ ಒಂದು ವಿಚಾರ ರೈತರು ಏನೇನು ಮಾಡ್ಕೊಂಡ್ರು ಗೊತ್ತಾ, ಎಮ್ಮೆ, ಕುರಿ, ಕೋಳಿ, ಪ್ರತಿಯೊಂದು ಥರದ ಒಂದು ಮನೆ ಸಂಸಾರ ಅಂದಮೇಲೆ ಪ್ರತಿಯೊಂದು ಥರದಾಗ ಒಬ್ಬೊಬ್ಬರಿಗೆ ಒಂದೊಂದು ಈ ಅವಿಭಕ್ತ ಕುಟುಂಬಗಳದ್ದು ಮನೆ ಅವೆಲ್ಲ ಹೊಡೆದೋಗ್ಬಿಟ್ಟಾರೆ. ಮೇಯ್ನ್ ಇಂಪಾರ್ಟೆಂಟ್ ಡೇಂಜರಸ್ ಅವಿಭಕ್ತ ಕುಟುಂಬ. ಮೊನ್ನೆ ಯಾರೋ ಕಂಡ್ರಿ ಇಲ್ಲಿ ಸಿರಿಗೊಂಡಳ್ಳಿ ಅಂತ. ಮೊದಲು ಹಿಂಗೆ ಚಿತ್ರಗಳು, ಪ್ರಾಣಿ ಚಿತ್ರಗಳು ಎಲ್ಲವನ್ನೂ ಮಾಡ್ತಿದ್ದೆ. ಸುಮಾರು ನೀನು ನೋಡ್ರಿ ಹಿಂಗೆ ಬರಿತಿದ್ದಿ ಅಷ್ಟು ಮೊದಲು. ಆವಾಗ ಆಮೇಲೆ ಹಂಗೆ ಬಿಟ್ಬಿಟ್ಟೆ ಅಂತ ಕೊನೆಗೆ. ಏನಾರ ಬರೀ ಪೆನ್ಸಿಲ್, ಪೆನ್ನಲ್ಲ, ಪೆನ್ನು ಹಂಗೆ ಹೋಗ್ತೀರಾ. ಯಾಕಪ್ಪ ಇವತ್ತು ಆರೋಗ್ಯವನ್ನು ನಾವು ಕೆಡಿಸ್ಕೊಂಡಿದ್ದೀವಿ ಅಂದರೆ, ಮೊದಲು ನಾವೊಂದು 15 ವರ್ಷ ಬರೀ ಸಾಮಕ್ಕಿಯನ್ನು ಊಟ ಮಾಡಿದ್ದೆ ಕಣ್ರಿ. ಇದು ವೈಟ್ ರೈಸೇ ಗೊತ್ತಿರಲ್ಲ. ಆಮೇಲೆ ಇತ್ತೀಚೆಗೆಲ್ಲ ಒಂದು ಸ್ವಲ್ಪ ವೈಟ್ ರೈಸು ಅದು ಇದು ಮಾಡೋದು ಕಲ್ತ್ಕೊಂಡು ಸರ್ಕಾರ ಒಂದು ಈ ಫ್ರೀ ಕೊಡ್ತಲ್ಲ, ಅದರಂಥ ಶತದಡ್ಡ ಬದುಕು ಇನ್ನೊಂದಿಲ್ಲ. ಕೊಡಲೇಬಾರ್ದು. ರೈತರು ಉಳಿದ ಬೇರೆ ಏನ್ ಮಾಡ್ಬೇಕು, ರೈತರು ಓಕೆ, ರೈತರಿಗೇನೋ ಬಡಬಗ್ರು ಕೆಲವರು ಅವ್ರು ಏನ್ ಮಾಡ್ಬೇಕು ಇಲ್ಲ, ಅವ್ರು ಏನ್ ಮಾಡ್ಬೇಕು ಅನ್ನೋ ಒಂದು ಕೆಲಸ ಸಹ. ಅವ್ರು ಕಷ್ಟಪಟ್ಟು ಬೇರೆ ಮಾರ್ಗಗಳು ನಡ್ಕೊಂಡು ದುಡಿಗೆ ಕಲ್ತ್ಕೊಂತಾರೆ, ಅದನ್ನ ಬಿಟ್ಟು ಬಿಡ್ತಾರೆ. ಈಗ ಸೋಮೇರಿಗಳಾದ್ರು ನಾನು ಯಾಕೆ ಹೇಳ್ತೀನಿ, ಕೊಡ್ರಿ ಒಂದು ಮ್ಯಾಕ್ಸಿಮಮ್. ಈಗೇನಾಯ್ತು ಗೊತ್ತಾ, ಅಂದ್ರೆ ಹೆಲ್ತ್ ಡಿಫೆಕ್ಟ್ ಆಗುತ್ತೆ ಅಂತ, ಸಮಸ್ಯೆ ಆಗುತ್ತೆ ಅಂತ.
ಎಲ್ತ್ ಒಂದೇ ಅಲ್ಲ, ಹಾ. ಅವಾಗ ದೇಹ ಕೆಲಸ ಮಾಡಿ ಬೆವರು ಕೆಲಸ ಮಾಡಿದ್ರೆ ದೇಹ ಬಾಳಿಕೆ ಬರುತ್ತೆ, ಅದು ದೇಹ ಬಾಳಿಕೆನೇ ಬರಲ್ಲ. ಈ ಅಕ್ಕಿ ಗೌರ್ಮೆಂಟ್ ಕೊಡ್ತಾರಲ್ಲ ಹೌದು. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಸಾಮಾನ್ಯ ಒಂದು ಬೇಸಾಯ ಹೊಡೆದು ಎಗಲು ಮಾಡ್ಕೊಂಡು ಬೇಸಾಯ ಹೊಡಿತಿರಲ್ಲ ಅಂತ ಎತ್ತು 24 ವರ್ಷ ಇರುತ್ತೆ. ಓಕೆ. ದೇವರಿಗೆ ಅಂತ ಬಸವನ್ ಬಿಡ್ತಾರಲ್ಲ, ಅವೆಷ್ಟು ವರ್ಷ ಇತ್ತು ಗೊತ್ತಾ? 12 ವರ್ಷ 2 ವರ್ಷ ಸುಸ್ತು. ಯಾಕೆ ಗೊತ್ತಾ? ಬ್ಲಡ್ ಫುಲ್ ಫ್ಲಾಟ್ ಆಗೋಗ್ಬಿಡುತ್ತೆ, ಫ್ಲಾಟ್ ಆಡ್ದಂಗೆ ಆಗ್ಬಿಡುತ್ತೆ. ಬಾಡಿನೂ ಅಷ್ಟೇ. ನಾವು ಕೆಲಸ ಸ್ವಲ್ಪ ಎಲ್ಲರೂ ವಾಕ್ ಹೋಗ್ತೀವಿ, ವ್ಯಾಯಾಮ ಮಾಡ್ತೀವಿ. ಯಾಕೆ ಮಾಡ್ತೀವಿ ಗೊತ್ತೇ? ಅದ್ರ ಬದಲ ನಾನು ಈಗ ಹೇಳಿದ್ನಲ್ಲ, ಒಂದು ಬೀಸೋ ಕಲ್ರೆ ಯಾರು ಇಟ್ಕೊಂಡ್ರೆ ವ್ಯಾಯಾಮ ಆದಂಗೆ ಆಗುತ್ತೆ, ಹಿಟ್ಟಾಗುತ್ತೆ. ಅಂಥವು ಮಾಡ್ಕೋಬೇಕಲ್ವಾ ಇವತ್ತಿನ ಜೀವನಕ್ಕೆ ಅಂತ ನನ್ನ ಅಭಿಪ್ರಾಯ. ಈಗಿನ ಬರ್ತಾ ಇರೋ ಜನ್ರೇಷನ್ ಫುಲ್ಲು ಅಪ್ಡೇಟು. ನೆಕ್ಸ್ಟ್ ಅಂದರೆ ಬಾಡಿಗೆ ಏನು ಇಲ್ಲ, ಜಿಮ್ಗೆ ಹೋಗ್ತಾರೆ, ಜಿಮ್ಮಲ್ಲಿ ಅದು ಅಷ್ಟು ಕ್ವಾಲಿಟಿ ಇರಲ್ಲ. ಸೊ ಜಿಮ್ ಏನು ಮಾಡುತ್ತೀರಿ ಅಂದರೆ ಈಗಿನ ಜನ್ರೇಷನ್ ಎಲ್ಲ ಫುಲ್ಲು ಕೃಷಿ ಒಂದು ಬದಿ ಇಟ್ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಅಂತ ಫುಲ್ ಫಾರ್ವರ್ಡ್ ಆಗಿ ಹೋಗ್ತಾ ಇದ್ರಲ್ಲ, ಕತೆ ಹೆಂಗೆ ಅಂತ. ಅದ ಫಾರ್ವರ್ಡ್ ಆಗಲಿ ಒಂದು ವಿಚಾರ. ನಾವು ದಾಳಿಂಬೆ ಬೆಳೆದ್ಬಿಟ್ಟು ಇಡೀ ದೇಶ ಅಲ್ಲವ, ದಾಳಿಂಬೆ ಹಣ್ಣು ತಿನ್ಕೊಂಡಿರಕ್ಕಾಗತ್ತಾ? ಇಲ್ಲ. ತಿನ್ನೋ ಆಹಾರವನ್ನು ಫಸ್ಟ್ ಪ್ರಾಧಾನ್ಯತೆ ಕೊಡ್ಬೇಕು ಅವಕ್ಕೆ. ಫಸ್ಟ್ ಅವು ಕೊಟ್ಟ ಮೇಲೆ ಇವೇನಿದ್ರು ಅದೇನೋ ಯಾಕೆ ಅವ್ರು ಬೆಳ್ಕೊಂಡು ಪಾಶ್ಚಿಮಾತ್ಯ ದೇಶಗಳಿಗೆಲ್ಲ ಕೊಡಿಸ್ತಾ ಇದಾರೆ ಅನ್ಕೊಳ್ಳಿ. ಅವ್ರಿಗೆ ಏನು ಅದರಿಂದ ಏನೋ ಮಾಡಿ ಅವ್ರು ಮತ್ತೆ ತಂದು ನಮಗೆ ಕೊಡ್ತಾರೆ. ಅದು ಹೋಗುತ್ತೆ, ಅದು ಚಿನ್ನೆ, ಇನ್ನೇನು ಅಲ್ಲ. ಅದಕ್ಕೆ ಕೊಡೋದನ್ನು ಒಳ್ಳೇದೇನು ಕೊಡಲ್ಲ ಅವರು, ಒಳ್ಳೆ ಕೊಡೋಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲೇ ಒಳ್ಳೇದೈತೆ, ನಾವು ಬಳಸ್ಕೊಂಡು ಮಾಡ್ಕೊಳಕ್ಕೆ ಬರ್ತಾ ಇಲ್ಲ. ಪ್ರತಿಯೊಂದು ಅಷ್ಟೇ. ನಮ್ಮಲ್ಲಿ ಏನೋ ಒಂದು ಸೌತೆಕಾಯಿ ಬೆಳೆದು ಮಾರ್ತೀವಿ, ಅದನ್ನೇನೋ ಮಾಡ್ತಾರೆ, ನಮಗೆ ಮತ್ತೆ ಕೊಡ್ತಾರೆ ಅವರು ಮೌಲ್ಯವರ್ಧನೆ ಮಾಡಿ. ಅದು ನಾವೇ ಮಾಡೋದು ಮೌಲ್ಯವರ್ಧನೆ. ಈ ಅಡಿಕೆ ಬೆಳೆದಿದ್ರೆ ಅದು ಮೌಲ್ಯವರ್ಧನೆ ಮಾಡಬೇಕು. ಆಫ್ಟರ್ ಆಲು ಒಬ್ರು ಎಲ್ಲೋ ಅವರು ಸಜ್ಜನ ಅಂತ ಒಬ್ರು ಇವರಿದ್ದಾರೆ, ಬರೀ ಬೆಳ್ತಣ್ಣಲ್ಲಿ 10 ಪ್ರಾಡಕ್ಟ್ ಮಾಡಿದ್ದಾರೆ. ನಾನು ಮಾಡಿದ್ದೀನಿ, ಬೆಳ್ತಣ್ಣ ತೋರಿಸಲಿ ನಿಮಗೆ. ಪೌಡ್ರ್ ಮಾಡಿದ್ದೀನಿ ಅಂತ, ಬೆಳ್ತಣ್ಣದಂಗೆ ಪೌಡ್ರ್ ಮಾಡಿ ಜ್ಯೂಸು, ಆಮೇಲೆ ರಸಂ ಪೌಡ್ರ್ ಮಾಡ್ತೀನಿ. ಇದು ಅನ್ನಕ್ಕೆ ಊಟ ಮಾಡೋಂಗೆ ಅದು ಗೊತ್ತೇ ಆಗಲ್ಲ ನಿಮಗೆ. ಅಷ್ಟು ಚೆನ್ನಾಗಿರುತ್ತೆ ರಸಂ ಪೌಡ್ರು. ಸೂಪರ್. ಅಂದ್ರೆ ನೀವೇ ಅದನ್ನ ಮಾಡ್ಕೊಂಡು ಅದ್ರ ಪ್ರೋಟೀನ್ ಇರ್ತಲ್ಲ, ಒಳ್ಳೆ ಚೆನ್ನಾಗಿರುತ್ತೆ. ಅದು ದೇಹಕ್ಕೆ ಒಳ್ಳೇದು ಕಣ್ರಿ ಬೆಳ್ತಣ್ಣು. ಈಗ ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಕಪಿತ್ತ ಜಂಬೂಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ. ಹಂಗಂತ ಏನ್ ಗೊತ್ತಾ? ಕಪಿತ್ತ ಜಂಬೂಫಲ ಸಾರ ಭಕ್ಷಿತಂ, ಆನೆ ಇದೆಯಲ್ಲ ಬೆಳ್ತಣ್ಣ, ಹಂಗೆ ಹಿಂಗೆ ಅಗಿಯಲ್ಲ, ಅದು ಹಿಂಗೆ ಒಟ್ಟೊಳಗೆ ನುಂಗ್ಬಿಡುತ್ತೆ. ಕಪಿತ್ತ ಜಂಬೂಫಲ, ದ್ರಾಕ್ಷಿ, ನೇರಳೆಹಣ್ಣು ಅವೆಲ್ಲ ಹಿಂಗೆ ನುಂಗುತ್ತೆ. ನುಂಗಿದಾಗ ಅದು ಅಗಿಯಲ್ಲ. ಆವಾಗ ಅದು ಹಂಗೆ ಕೆಳಗೆ ಬಂದು ಬೀಳುತ್ತಲ್ಲ, ಅವಾಗ ಹೊಡೆದ್ ನೋಡ್ರಿ ಬುಲ್ಡ್ ಆಗಿರ್ತದೆ. ನಿಜನಾ? ಸತ್ಯ, 100ಕ್ಕೆ 100% ಸತ್ಯ, 100ಕ್ಕೆ 10%. ಒಳಗಡೆ ಅದು ಸಾರ ಭಕ್ಷಿತಂ. ಕಪಿತ್ತ ಜಂಬೂಫಲ ಸಾರ ಭಕ್ಷಿತಂ, ಸಾರ ಮಾತ್ರ ಕುಡಿದಿರುತ್ತಂತೆ. ಅದಕ್ಕೆ ಎಂತ ಪವರ್ ಇದೆ ನೋಡ್ರಿ. ಭಗವಂತ ಎಂತೆಂತ ನೇಮ ಮಾಡಿದನ್ರಿ. ಅಬ್ಬಾಬಾ, ಮೈ ನೆನೆಸ್ಕೊಂಡ್ರೆ ರೋಮಾಂಚ ಆಗಂತದ್ದು. ಏನೋ ಅಲ್ವಾ?